ನಾವು ರೋಡಲ್ಲಿ ಹೋಗುವಾಗ ಸಿಂಹಗಳು ಕೂಡ ನಮಗೆ ಅಡ್ಡ ಸಿಗ್ತವೆ ಫ್ರೆಂಡ್ಸ್. ಈ ತರ ನಾವು ತುಂಬಾ ಎಂಜಾಯ್ಮೆಂಟ್ ಮಾಡ್ಕೊಂತ ಹೋಗಿದ್ದೇವೆ. ಫ್ರೀ ಟಿಕೆಟ್ ಸಿಗುತ್ತಾ ಅಂದ್ರೆ ಯೂಟ್ಯೂಬ್ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ ಮೇಡಮ್. ಅದು ತುಂಬಾ ದೂರಿಂದ ಬಂದಿದ್ದೀವಿ ಫ್ರೀ ಆಗಿ, ಅಂದ್ರೆ ₹1 ಖರ್ಚಿಲ್ಲದೆ ವೆಹಿಕಲ್ಸ್ಗೆಲ್ಲ ಫ್ರೀ ಆಗಿ ಬಂದಿದ್ದೀವಿ. ಫ್ರೀ ಆಗಿ ಇವಾಗ ಪ್ಲೇಸ್ ತೋರ್ಸೋಕ್ಕೋಸ್ಕರ ಹಂಗೆ ₹1 ಕೂಡ ಇಲ್ಲ ಮೇಡಮ್, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಹಾಯ್ ಮಾಡೋಣ. ಹಾಯ್ ಬ್ರೋ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಜರ್ಕೆ ನನ್ ಮಕ್ಳು. ನಾನು ಇಲ್ಲಿಂದ ಇವಾಗ ಭದ್ರಾವತಿಯಿಂದ ಶಿವಮೊಗ್ಗ ಹೋಗ್ತೀನಿ. ಶಿವಮೊಗ್ಗ ಜೂಗೆ ಹೋಗ್ತೀನಿ. ಈ ಕಡೆಯಿಂದ ಹೋಗುವಾಗ ₹1 ಕೊಡದೆ ಹೋಗ್ತೀನಿ, ಆ ಕಡೆಯಿಂದ ಬರುವಾಗ ಕೂಡ ₹1 ಕೊಡದೆ ಬರ್ತೀನಿ. ಇನ್ನೇನು ಚಾಲೆಂಜಲ್ಲಿ ಸೋಲ್ತಿನ ಗೆಲ್ತಿನ ಅನ್ನೋದೇ ಒಂದು ಇಷ್ಟ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ₹1 ನಾನು ಖರ್ಚು ಮಾಡದೆ ಅಲ್ಲಿಗೆ ಹೋಗಿ ಬರಬೇಕು ಫ್ರೆಂಡ್ಸ್. ₹1 ಖರ್ಚು ಮಾಡಿದೆ ಅಂತ ಕೂಡ ಚಾಲೆಂಜಲ್ಲಿ ಸೋಲ್ತೀವಿ ಫ್ರೆಂಡ್ಸ್. ಬನ್ನಿ ಈ ಒಂದು ಚಾಲೆಂಜ್ನ ನಾವು ಕಂಪ್ಲೀಟ್ ಮಾಡೋಣ ಫ್ರೆಂಡ್ಸ್. ಇಲ್ಲಿಂದ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೈಕ್ ಬರ್ತಿದ್ದಾವೆ ಫ್ರೆಂಡ್ಸ್, ಟ್ರೈ ಮಾಡೋಣ. ಸರ್ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಓಕೆ, ನೆಕ್ಸ್ಟ್ ಟ್ರೈ ಮಾಡೋಣ. ಬ್ರೋ ಸ್ಟಾಪ್. ಇವರು ಕೂಡ ಸ್ಟಾಪ್ ಮಾಡಿಲ್ಲ. ಇವಾಗ ನಮ್ಗೆ ಮೇನಾಗಿ ಬೇಕಾಗಿರೋದೇನಪ್ಪ ಅಂತಂದರೆ ದೊಡ್ಡ ವೆಹಿಕಲ್ಸ್ನ ಸ್ಟಾಪ್ ಮಾಡೋಣ ಫ್ರೆಂಡ್ಸ್. ಸ್ಟಾಪ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಇವಾಗ ಸಾಗರ ಹೋಗಬೇಕು, ಸಾಗರ ರೋಡಿಗೆ. ಅಂದರೆ ಹೈವೇ ಆಗುತ್ತೆ ಫ್ರೆಂಡ್ಸ್ ಇದು. ಅಂದರೆ ಹೈವೇ ಆಗುತ್ತೆ, ಹಂಗಾಗಿ ಯಾರು ಕೂಡ ಸ್ಟಾಪ್ ಮಾಡೋದಿಲ್ಲ. ಇಲ್ಲಿ ಹೈವೇ ಆಗುತ್ತಲ್ವ, ಹಂಗೆ ಸ್ಟಾಪ್ ಮಾಡಲಿಲ್ಲ ಫ್ರೆಂಡ್ಸ್. ತುಂಬಾ ಕಷ್ಟ ಸ್ಟಾಪ್ ಕೇಳೋದು. ಅಪ್ಪ, ಯಾರು ಕೂಡ ಸ್ಟಾಪ್ ಮಾಡೋದು ಗುರು. ನೋಡಿ ಈ ಕಡೆ ರೂಟಿಗೆ ಹೋಗ್ಬೇಕು ನಾನು ಇವಾಗ ಫ್ರೆಂಡ್ಸ್. ನನಗೆ ಇವಾಗ ಒಂದು ದಾರಿ ಸಿಕ್ತು. ಇವಾಗ ನಾನು ಇಲ್ಲಿಂದ ಹೋಗುತ್ತಾ ಅಲ್ಲಿಗೆ ಸಾಗರ ರೋಡಿಗೆ. ಅಲ್ಲಿ ಪ್ರಾಣಿ ಸಂಗ್ರಹಾಲಯ ಇದೆ ಅಲ್ವಾ, ಜೂ ಇದೆ ಅಲ್ವಾ, ಶಿವಮೊಗ್ಗ ಜೂ. ಸ್ವಲ್ಪ ಲೇಟ್ ಆಗುತ್ತಾ? ಲೇಟ್ ಆಗತ್ತಂದ್ರೆ ಸ್ವಲ್ಪ ಕೆಲಸ ಇದೆ. ಒಂದು ಅರ್ಧ ಗಂಟೆ ಆಗುತ್ತಾ? 10 ನಿಮಿಷನಾ? ಫ್ರೆಂಡ್ಸ್, ನಂಗೆ ಡೈರೆಕ್ಟಾಗಿ ಇವಾಗ ದಾರಿ ಸಿಕ್ಕಿದೆ. ಸೀದಾ ಶಿವಮೊಗ್ಗ ಜೂಕ್ಕೆ ಹೋಗೋದಂತೆ ಫ್ರೆಂಡ್ಸ್. ಅಂದರೆ ಒಂದು 5 ನಿಮಿಷ ಕೆಲಸ ಇದೆ ಅಂತೆ, ಮುಗಿಸ್ಕೊಂಡು ಹೋಗೋಣ ಅಂತಾರೆ. ಅದು ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಸಿಗ್ತೀವಿ. ಬ್ರೋ ಯಾವ ಊರು ನಿಮ್ಮದು? ರಾಣೆಬೆನ್ನೂರಾ? ಅನಂತಪುರ. ಅಂದರೆ ಇಲ್ಲಿ ಇದಕ್ಕೆ ಬರ್ತೀರಾ ಸಾಯಿ ಕಂಪ್ನಿಗೆ? ಇಲ್ಲಿ ಈ ಕಡೆಯಿಂದ ಬಂದಿರಲ್ಲ? ಇಂಡಸ್ಟ್ರಿಯಲ್ ಏರಿಯಾ. ಬ್ರೋ ನೀವು ಯೂಟ್ಯೂಬ್ ನೋಡ್ತೀರಾ? ಚಾಲೆಂಜ್ ವೀಡಿಯೋಸ್ಗಳು ಈ ಥರ ಎಲ್ಲ ನೋಡ್ತಿರ್ತೀರಾ? ಫಿಲಮ್ ನೋಡ್ತೀರಾ ಜಾಸ್ತಿ? ಅಂದರೆ ಡೈಲಿ ಇದೇ ಕೆಲಸ ಬ್ರೋ ನಿಮ್ಮದು? ನೈಟ್ ಫ್ರೀ ಇರುತ್ತಾ? ನೈಟ್ ಬೇರೆ ಇರ್ತಾರೆ ಡ್ರೈವರ್? ನೀವೇ? ತುಂಬ ಕಷ್ಟ ಬ್ರೋ ಇದು. ಫ್ರೀಯಾಗಿ ವೀಡಿಯೋಸ್ ಮಾಡ್ತಾವಲ್ಲ, ₹1 ಕಟ್ಟಿದ್ರೆ ಚಾಲೆಂಜ್ ವೀಡಿಯೋ ಮಾಡ್ತೀವಲ್ಲ. ಅಂದರೆ ಕೆಲವೊಬ್ರು ಒಳ್ಳೆಯರು ಇರ್ತಾರೆ, ಕೆಲವೊಬ್ರು ಕ್ಯಾಮ್ರಾ ಹಿಡಿದುಬಿಟ್ಟೆ ಬೈಯರ್ ಇರ್ತಾರೆ. ಎಲ್ಲ ಫೇಸ್ ಮಾಡಬೇಕು. ಮತ್ತು ಕೆಲವೊಬ್ರು ನಿಲ್ಲಿಸೋದಿಲ್ಲ, ಡ್ರಾಪ್ ಕೇಳ್ತಾವಲ್ಲ, ಕೆಲವೊಬ್ರು ಕ್ಯಾಮ್ರಾ ಹಿಡಿದುಬಿಟ್ಲೆ ನಿಲ್ಲಿಸೋದಿಲ್ಲ, ಕೆಲವೊಬ್ರು ಹೋಗ್ಬಿಡ್ತಾರೆ ಸುಮ್ಮನೆ. ಎಷ್ಟು ವರ್ಷ ಆಯ್ತು ಬ್ರೋ ನೀವು ಕೆಲಸ ಮಾಡೋಕ್ಕಂತ? 2-3 ವರ್ಷ. ಎಷ್ಟು ಬ್ರೋ ತಿಂಗಳಿಗೆ ಎಷ್ಟು ಸಂಪಾದಿಸ್ತೀರಾ? ಹಾಂ, ಓ ನಿಮ್ಮದೇ ಸ್ವಂತ? ಎಷ್ಟಾಗ್ಬೋದು ತಿಂಗಳಿಗೆ? ಲೋನ್ ಇದಾವೆಲ್ಲ? ಲೋನ್ ಎಲ್ಲ ಈ ಹೊಸ ಗಾಡಿನೇ ಇದು? ಒಂದು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ? ಫ್ರೆಂಡ್ಸ್ ನೋಡಿ, ಅಲ್ಲಿ ಒಬ್ಬ ಬ್ರದರು ಫ್ಲ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರೋದು ನೋಡಿ. ಅಲ್ಲಿ ನಾನು ಅವಾಗಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ತುಂಬ ದೂರಿಂದ ಬಂದವರು ಫ್ಲ್ಯಾಗ್ ಹಿಡ್ಕೊಂತ. ಯಾವ ಕಡೆ ಹೋಗ್ತಿದ್ದಾರೆ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಫ್ಲ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊತ ಹೋಗ್ತಿದ್ದಾರೆ ಅನ್ಸುತ್ತೆ ಅವರು. ಅಂದರೆ ನಡ್ಕೊತ ಜರ್ನಿ ಮಾಡ್ತಿದ್ದಾರೆ ಅನ್ಸುತ್ತೆ. ಯಾವ ಕಡೆ ಹೋಗ್ತಿದ್ದಾರೆ ಗೊತ್ತಿಲ್ಲ, ನಾನು ಕೇಳಿಲ್ಲ ಫ್ರೆಂಡ್ಸ್. ಇವಾಗ ಇಲ್ಲಿ ಸ್ಟಾಪ್ ಆಗಿದೆ. ಯಾಕಪ್ಪ ಅಂತಂದರೆ ಇಲ್ಲಿ ಅಣ್ಣ ನೋಡಿ ಎಲ್ಲೇ ಹೋಗಿದ್ದಾರೆ. ಒಂದು 5 ನಿಮಿಷ 10 ನಿಮಿಷ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಬ್ರೋ ಅಂತಂದರು. ಹಾಗಾಗಿ ಓಕೆ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನೀವು ವೈರಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಥರ ನೀವು ಶೇರ್ ಮಾಡಿ ಒಳ್ಳೆ ಸಪೋರ್ಟ್ ಮಾಡಿದರೆ ಖಂಡಿತ ಹೋಗಿ ಫ್ರೆಂಡ್ಸ್ ಮತ್ತೆ ಚಾಲೆಂಜ್ ವೀಡಿಯೋಸ್ ತರ್ತಾ ಇರ್ತೀನಿ. ಇದು ನೆಕ್ಸ್ಟ್ ಬಂದುಬಿಟ್ಟು ಬೆಂಗಳೂರಿಗೆ ಹೋಗೋ ಚಾಲೆಂಜ್ ವೀಡಿಯೋ ತರ್ತೀನಿ ಫ್ರೆಂಡ್ಸ್. ಓಕೆನಾ? ಶಿವಮೊಗ್ಗದಿಂದ ಬೆಂಗಳೂರು ಫ್ರೀ ಜರ್ನಿ, ಆ ಚಾಲೆಂಜ್ ವೀಡಿಯೋ ತರ್ತೀನಿ. ನೀವು ಸಪೋರ್ಟ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ಅಷ್ಟೇ. ಇನ್ನೊಂದು 1/4 ಗಂಟೆ ಅರ್ಧ ಗಂಟೆದಲ್ಲಿ ಫ್ರೆಂಡ್ಸ್ ನಾವು ರೀಚ್ ಆಗ್ತೀವಿ ಇವಾಗ.
ಶಿವಮೊಗ್ಗ ಜೂಗೆ ರೀಚ್ ಆಗ್ತೀವಿ ಫ್ರೆಂಡ್ಸ್. ಅಲ್ಲಿ ನೋಡೋಣ ಯಾವ ಥರ ಇರುತ್ತೆ ಪೊಸಿಷನ್ ಗೊತ್ತಿಲ್ಲ, ಅಲ್ಲಿ ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್, ಏನು ಕತೆ ಇದೆಯೋ ಗೊತ್ತಿಲ್ಲ, ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆಲ್ಲ. ಇವಾಗ ವೇಟ್ ಮಾಡೋಣ ಫ್ರೆಂಡ್ಸ್, ಅವ್ರು ಬರೋ ತನಕ ವೇಟ್ ಮಾಡೋಣ. ಅದರ ಬೇರೆ ಏನಾದರೂ ತಿನ್ನೋಣ ಅಂತಂದರೆ ₹1 ಖರ್ಚು ಮಾಡೋ ಆಗಿಲ್ಲ ಅಂತ ಚಾಲೆಂಜ್ ಇದೆ ಫ್ರೆಂಡ್ಸ್. ಎಲ್ಲಿ ಏನು ತೊಗೊಳಂಗಿಲ್ಲ, ₹1 ಕೂಡ ಖರ್ಚು ಮಾಡೋಂಗಿಲ್ಲ, ಜೇಬಿಂದ ಫ್ರೀಯಾಗಿ ಹೋಗ್ಬೇಕು, ಫ್ರೀಯಾಗಿ ಬರಬೇಕು. ಅಲ್ಲಿ ಏನಾದರೂ ಟಿಕೆಟ್ ಕೇಳಿದ್ರು ಅಂತಂದರೆ ಏನು ಮಾಡಬೇಕು ಗೊತ್ತಿಲ್ಲ. ನೆಕ್ಸ್ಟ್ ಅಲ್ಲಿ ಕೇಳಿದ ಮೇಲೆ ಮಾತಾಡೋಣ. ₹1 ಕೂಡ ಖರ್ಚು ಇಲ್ಲದಂಗೆ ಹೋಗ್ಬೇಕು. ಅಷ್ಟಕ್ಕೆ ಅಮೌಂಟ್ ಇದೆ, ಬಟ್ ₹1 ಕೂಡ ಖರ್ಚು ಮಾಡಲ್ಲ. ಊಟಕ್ಕೆ ನಾನು ತೊಗೊಬಂದಿದ್ದೀನಿ ಫ್ರೆಂಡ್ಸ್, ಬ್ಯಾಗಲ್ಲಿ ಊಟ ಇದೆ, ಅಲ್ಲಿ ಹೋದ್ಮೇಲೆ ಊಟ ಮಾಡೋಣ ಅಂತ ಫ್ರೆಂಡ್ಸ್. ಇವಾಗ ವೇಟ್ ಮಾಡೋಣ ಫ್ರೆಂಡ್ಸ್, ವೇಟ್ ಮಾಡೋಣ. ಅವರು ಅಣ್ಣ ಬರೋ ತನಕ ವೇಟ್ ಮಾಡ್ತೀನಿ ಫ್ರೆಂಡ್ಸ್. ಇದು ಸಾಗರ ಹೋಗೋ ರೋಡ್ ಫ್ರೆಂಡ್ಸ್. ಫ್ರೆಂಡ್ಸ್ ನೀರು ಕುಡಿತಾ ಇದ್ದೀನಿ ಇವಾಗ. ಊಟಕ್ಕಿದೆ ಬಟ್ ಬೇಡ ಇವಾಗ ಊಟ ಮಾಡೋದು, ಹಸುವಾಗಿಲ್ಲ. ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೆ, 3 ಗಂಟೆ 4 ಗಂಟೆ ಸುಮಾರು ಊಟ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೀರು ಕುಡಿದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋಣ, ಬಾಯಾರಿಕೆ ಆಗ್ತಾಯಿದೆ. ಬ್ರದರ್ ಇನ್ನೂ ಬಂದಿಲ್ಲ, ತುಂಬ ಟೈಮ್ ಆಯ್ತು, ಒಂದು 2 ನಿಮಿಷ ಆಯ್ತು ಇವಾಗ ವೇಟ್ ಮಾಡೋಕ್ಕಂತಾನು, ಇನ್ನೂ ಬಂದಿಲ್ಲ ಅವರು. ಸಿಕ್ಕಾಪಟ್ಟೆ ಬಿಸಿಲು ಗುರು ಗಾಡೀಲಿ, ಈ ಕಡೆ ಅಂತ ಸಿಕ್ಕಾಪಟ್ಟೆ ಬಿಸಿಲಿದೆ. ಅಂದರೆ ನಾವು ಸಿಟಿಯಿಂದ ಹೊರಗೆ ಹೋಗಿದ್ವಿ ಇವಾಗ, ಅಂದರೆ ಈ ಕಡೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಲಿಲ್ಲ ಅವರು, ಈ ಕಡೆ ಹೊರಗೆ ಹೋಗಿದ್ದಾರೆ ಸಿಟಿಯಿಂದ ಹೊರಗಡೆಗೆ. ಈ ಕಡೆಯಿಂದ ಸೀದಾ ಸಾಗರ ರೋಡು ಇವಾಗ ಹೋಗೋದು. ನೆಕ್ಸ್ಟು ಏನು ದೂರ ಇಲ್ಲ ಫ್ರೆಂಡ್ಸ್, ಶಿವಮೊಗ್ಗದಿಂದ ಒಂದು 9 ಕಿಲೋಮೀಟರ್ದು ಅಷ್ಟೇ ಅದು. ಶಿವಮೊಗ್ಗ ಜೂ ಬಂದುಬಿಟ್ಟು 9 ಕಿಲೋಮೀಟರ್ದು ಅಷ್ಟೇ, ಏನು ದೂರ ಇಲ್ಲ. ಹೋಗ್ತೀವಿ, ಬೇಗ ಹೋಗ್ತೀವಿ ಫ್ರೆಂಡ್ಸ್. ಬೇಗ ಹೋಗಿ ಆ ಕಡೆಯಿಂದ ಕೂಡ ಬೇಗ ಬರಬೇಕು, ಲೇಟ್ ಮಾಡೋಂಗಿಲ್ಲ. ಯಾಕಂದರೆ ನೈಟ್ ಆಯಿತು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಗೆ ಫ್ರೆಂಡ್ಸ್. ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ, ಹೋಗ್ತಾ ಇದೆ ಲಾರಿ. ಜಸ್ಟ್ ಡ್ರಾಪ್ ತೊಗೊಂಡೆ ಇವಾಗ ಒಳಗಡೆ ಹೋಗೋಣ ಬನ್ನಿ. ಇವಾಗ ಬಿಡ್ತಾರೆ ಎಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಹೋಗ್ತಾ ಹೋಗ್ತಾ ಇಂಟ್ರೆಸ್ಟಿಂಗ್ ನೋಡಿ, ಈ ಕಡೆ ಒಂದು ಸಿಂಹ, ಆ ಕಡೆ ಒಂದು ಸಿಂಹ. ಹಾಯ್ ಮಾಡೋಣ. ಹಾಯ್ ಬ್ರೋ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಪೂರ ಹೋಗ್ತಾರೆ ನನ್ನ ಮಕ್ಕಳು. ಫ್ರೆಂಡ್ಸ್ ನೋಡಿದ್ರಲ್ವಾ, ಇವಾಗ ಒಳಗಡೆ ಹೋಗೋಣ ಬನ್ನಿ. ಈ ಕಡೆ ಹೋಗ್ತಾ ಇದ್ದಂಗೆ ಈ ಕಡೆ ರೋಡಲ್ಲಿ ಹೋಗ್ಬೇಕು ನಾವು. ಆ ಕಡೆಗೆ ವಾಪಸ್ ಬರೋದು, ಆ ಕಡೆಯಿಂದ ಎಲ್ಲ ನೋಡಿಕೊಂಡು ಆ ಕಡೆಯಿಂದ ಬರಬೇಕು. ಈ ಕಡೆಯಿಂದ ಹಿಂಗೆ ಹೋಗೋದು. ಇಲ್ಲಿ ನೋಡಿ ಸರ್ ಇದ್ದಾರೆ, ಅವರು ಉಳ್ಕೊಳ್ಳೋಕೆ, ಇದು ಅಂದರೆ ಕುತ್ಕೊಳ್ಳೋಕ್ಕೆ, ಉಳ್ಕೊಳ್ಳೋಕ್ಕೆಲ್ಲ ಬಿಸಿಲಾದ್ಮೇಲೆ ಅಲ್ಲಿ ಹೋಗಿ ಕುತ್ಕೊಳ್ಳೋಕ್ಕೆ ನೋಡಿ ಫ್ರೆಂಡ್ಸ್. ತುಂಬ ದೂರ ಆಗುತ್ತೆ, ಇಲ್ಲಿ ಹೊರಗಡೆ ಹೋಗಬೇಕು. ಅಲ್ಲಿ ಸೆಂಟ್ರಲ್ಲಿ ಏನೋ ಟಿಕೆಟ್ ಕೌಂಟರ್ ಇದೆ ಅಂತೆ, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಕೌಂಟರಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೋಬೇಕು. ಬಟ್ ಟಿಕೆಟಿಗೆ ದುಡ್ಡು ಕೊಡೋ ಆಗಿಲ್ಲ. ನೋಡೋಣ ಬನ್ನಿ ಏನಾಗುತ್ತೋ. ನಾವು ಹೇಳಿರೋ ಪ್ರಕಾರ ಬ್ರದರ್ ಚೆನ್ನಾಗಿ ಮಾತಾಡಿದರು, ಮತ್ತು ಅವ್ರ ಜೊತೆ ಇನ್ನೊಬ್ಬರು ಬಂದಿದ್ರು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅವ್ರು ಸುಮಾರು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಫ್ರೆಂಡ್ಸ್. ಓಕೆ ನೋಡಿ, ಈ ಥರ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ ಈ ಟೈಮಲ್ಲಿ, ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್. ತ್ಯಾವರೆಕೊಪ್ಪ ಅಂತದು ಬೋರ್ಡ್ ನೋಡಿದೆ, ತ್ಯಾವರೆಕೊಪ್ಪ ಅಂತ ಇದೆ ಬೋರ್ಡು ನೋಡಿ. ಇಲ್ಲೆಲ್ಲಾದರೂ ಸಿಂಹ ಬಂದುಬಿಟ್ರೆ ತುಂಬ ಕಷ್ಟ ಫ್ರೆಂಡ್ಸ್. ಹಿಂಗೆ ಹೋಗ್ತಾ ಇರಬೇಕು ಸಿಂಗಲಾಗಿ ಒಬ್ಬರೇ. ಈ ಥರ ಇಲ್ಲಿ ಏನಾದರೂ ಬಂದುಬಿಟ್ರೆ ಹುಲಿಗಿಲಿ ಸಕ್ಕತ್ತಲ್ಲಿ ಯಾವುದೋ ಗಾಡಿ ಬಂದಿದೆ ನೋಡಿ, ಇಲ್ಲೇ ಟಿಕೆಟ್ ತೊಗೊಳೋದು. ಅಲ್ಲಿ ಗಾಡಿ ಯಾವುದು ಓಮಿನಿ ನಿಂತಿದೆ ಫ್ರೆಂಡ್ಸ್. ನೋಡೋಣ ಇವಾಗ ಟಿಕೆಟ್ ಕೇಳ್ತಾರೆ ಅವರು, ಏನಾಗುತ್ತೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಏನೇನೋ ಹಾಕಿದಾರಲ್ಲಿ, ಬೈ ಟಿಕೆಟ್ ಪ್ರೊಸೀಡ್, ಟಿಕೆಟ್ ತೊಗೊಂಡ್ರೆ ಬಿಡ್ತಾರೆ, ಅಂದರೆ ಒಳಗಡೆ ಹೋಗಿ ಅಂತ ಅರ್ಥ. ಗೇಟ್ ಹಾಕಿದ್ದಾರೆ, ಓಡೋಗೋಣ ಫ್ರೆಂಡ್ಸ್ ಇಲ್ಲಿಂದ ಒಳಗಡೆಗೆ. ರನ್ ಇಲ್ಲಿಂದ ಓಡಾಕಂತ ಬಿಡ್ಬೇಕು ಫ್ರೆಂಡ್ಸ್. ಒಂದು ಬಸ್ ಕೂಡ ಇವಾಗ ಜಸ್ಟ್ ಬಂತು, ಅವ್ರು ಹೋಗಲಿ, ಅವ್ರು ಓದಾದ್ಮೇಲೆ ಕೇಳ್ತೀನಿ ಫ್ರೆಂಡ್ಸ್, ಅವ್ರು ಏನಂತಾರೋ ಗೊತ್ತಿಲ್ಲ. ಆ ಬಸ್ಸಿನ ಕಡೆ ಓಡೋಗ್ಬಿಡೋಣ ಫ್ರೆಂಡ್ಸ್. ನೋಡಿ ಬಸ್ ಹಿಂಗೆ ಹೋಗುತ್ತಲ್ವಾ, ಈ ಕಡೆ ಸೈಡಿಂದ ರನ್ ನಂಗೆ ಸುಮ್ಮನೆ ಓಡಾಕಂತ ಬಿಡ್ಬೇಕು ಫ್ರೆಂಡ್ಸ್, ಕೈಗೆ ಸಿಗ್ಲಂಗೆ. ಫ್ರೆಂಡ್ಸ್ ನೋಡಿ ಬಸ್ ಹೋಗ್ತಾ ಇದೆ, ಇವಾಗ ಬಸ್ ಹೋಗ್ತಾ ಇದೆ. ಬನ್ನಿ ಕೇಳೋಣ, ಮೇಡಮ್ ಇದ್ದಾರೆ ಇವಾಗ ಒಳಗಡೆ, ಕೇಳೋಣ ಬನ್ನಿ ಏನಂತಾರ ಗೊತ್ತಿಲ್ಲ. ಮೇಡಮ್ ರಿಕ್ವೆಸ್ಟ್ ಮೇಡಮ್, ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡ್ತಾಯಿದ್ವಿ, ಫ್ರೀ ಟಿಕೆಟಿಂದ ಹೋಗ್ತೀವಿ ಅಂತ ಚಾಲೆಂಜ್ ವೀಡಿಯೋ ಮಾಡ್ತಾಯಿದ್ವಿ, ಹಂಗಾಗಿ ಮೇಡಮ್ ಫ್ರೀ ಟಿಕೆಟ್. ಹಾಂ ಮೇಡಮ್, ಫ್ರೀಯಾಗಿ ಅಂದರೆ ನಾವು ತುಂಬ ದೂರಿಂದ ಬಂದಿರೋದು, ಫ್ರೀಯಾಗಿ ಬಂದಿರೋದು, ₹1 ಖರ್ಚಿಲ್ಲದೆ ಇವಾಗ ಟ್ರಾವೆಲಿಂಗ್ ಮಾಡ್ಕೊತ ಬಂದಿದ್ದೀವಿ. ಹಾಗಾಗಿ ₹1 ಕೂಡ ಇಟ್ಕೊಂಬರಲ್ಲ ನಾವು, ಹಾಗಾಗಿ ಫ್ರೀಯಾಗಿ ಅಲ್ಲಿ ಹೋಗಿ ತೋರಿಸ್ತೀನಿ ಅಂತ ಅಂದು ಇವಾಗ ಚಾಲೆಂಜ್ ಮಾಡ್ಕೊಂಬಂದಿದ್ವಿ ಮೇಡಮ್. ಹಾಂ ಮೇಡಮ್, ಅಲ್ಲೇ ಓಕೆ ಹೋಗ್ಬೋದಲ್ಲ ಮೇಡಮ್? ಓಕೆ ಮೇಡಮ್, ಇಲ್ಲೇನೋ ಪಾರ್ಕಿಂಗ್, ವೆಹಿಕಲ್ ಪಾರ್ಕಿಂಗಾ, ಅಲ್ಲಿ ಹೋಗಿ ಕೇಳ್ಬೋದಲ್ಲ ಮೇಡಮ್? 3 ರಿಂದ 12 ವರ್ಷದ ಚೈಲ್ಡ್ ಹುಡುಗರಿಗೆ ಇಲ್ಲಿ ಕೆಳಗಡೆ ಆಗಿದೆ ನಾವು. ವಯಸ್ಕರಿಗೆ ₹80 ಅಂತೆ, ಮಕ್ಕಳಿಗೆ ₹40. ಅದೇ ರೀತಿ ವಿದೇಶಿ ವಯಸ್ಕರಿಗೆ ₹80, ವಿದೇಶಿ ಮಕ್ಕಳಿಗೆ ₹40.
ಇಲ್ಲಿ ಬಸ್ಸು ವೆಹಿಕಲ್ಸಿಂದ ಹಾಕಿದ್ದಾರೆ ಫ್ರೆಂಡ್ಸ್. ಇವಾಗ ಒಳಗಡೆ ಹೋಗೋಣ ಬನ್ನಿ. ರಿಕ್ವೆಸ್ಟ್ ಮಾಡಿಕೊಂಡೆ, ಬಟ್ ಅವ್ರು ಏನಾದ್ರಪ್ಪ ಅಂತಂದರೆ ಇಲ್ಲಿ ವೆಹಿಕಲ್ಸಿಂದ ಚಾರ್ಜಸ್ ಮಾಡ್ತಾರಂತೆ. ಅಲ್ಲಿ ಒಳಗಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಹೋಗೋಣ ಬನ್ನಿ. ನೋಡಿ ಯಾವ ಥರ ಇದೆ ಅಂತ, ಸೂಪರಾಗಿ ಖತರ್ನಾಕ್ ಆಗಿದೆ ಫ್ರೆಂಡ್ಸ್. ಅಕಸ್ಮಾತ್ ನಾವು ಒಬ್ಬನೇ ಹೋಗ್ತಿದ್ದೀನಿ, ಇಲ್ಲಿ ಏನಾದರೂ ನೋಡಿ ಈ ಥರ ಪ್ಲೇಸ್ ಯಾರು ಸಿಂಹ, ಹುಲಿ, ಚಿರತೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ನನಗಂತರೂ ಸಿಕ್ಕಾಪಟ್ಟೆ ತಡ್ಕೊಳಕ್ಕಂತೂ ಆಗೋದಿಲ್ಲ. ಯಾಕಂತಂದರೆ ಮೊದಲೇ ಪುಕ ಅಂತ ಅನ್ನುತ್ತೆ. ಯಾಕಂದರೆ ನೀವು ಸಪೋರ್ಟ್ ಮಾಡಿದರೆ ಫ್ರೆಂಡ್ಸ್ ಇದೇ ಥರ ಚಾಲೆಂಜ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಇಲ್ಲಿ ಯಾರು ಇಲ್ಲ, ಯಾರಾದರೂ ಬರ್ತಾರ ಅಂತ ನೋಡ್ತೀನಿ. ಗರ್ಲ್ಸ್ ಯಾರಾದರೂ ಬರ್ತಾರಾ? ಗರ್ಲ್ಸ್ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸೊ ಬಾಯ್ಸ್ ಯಾರಾದರೂ ಬರ್ತಾರೆ, ಏನಾದರೂ ಕೇಳೋಣ ಅಂತ ಅನ್ಕೊಂತೀರಿ, ಯಾರು ಕೂಡ ಬರ್ತಾ ಇಲ್ಲ. ಮತ್ತು ಇನ್ನೊಂದು ಅಣ್ಣ ಏನು ಕೇಳಿದೆ ಅಂತಂದರೆ, ಒಂದು 5 ನಿಮಿಷ ಅಲ್ಲಿ ಸ್ಟಾಪ್ ಮಾಡಿದ್ನಲ್ವ ಫ್ರೆಂಡ್ಸ್ ಅಣ್ಣ, ಅಲ್ಲಿ ಏನಾಯ್ತಪ್ಪ ಅಂತಂದರೆ ಅವರು ನನ್ನೇನೋ ಕೇಳಿದ್ರು, ಏನು ಮಾಡ್ತೀವಿ ಏನು ಅಂತ ಎಲ್ಲ ಕೇಳಿದ್ರು. ಹೇಳಿದೆ, ನಿಮ್ಮ ಕಂಪ್ನೀಲಿ ಹುಡುಗಿಯರು ಜಾಸ್ತಿ ಅಲ್ಲ ಅಂತಂದರು. ಎಸ್ ಬ್ರೋ ಅಂತ ಅಂದೆ. ಅಂದರೆ ಬೇರೆ ಕಡೆಯಿಂದ ಬರ್ತಾರಲ್ಲ ಅಂತಂದರು. ಎಸ್ ಬ್ರೋ ಅಂತ ಅಂದೆ. ಯಾರಾದರೂ ಅಲ್ಲೇ ಕಾಳು ಹಾಕ್ಬೇಕಲ್ಲ ಅಂತ ಅಂದರು. ಯಾರಿಗೆ ಬೇಕು, ನಮ್ಮಂಥ ಯೂಟ್ಯೂಬರ್ಸ್ಗೆ ಯಾರು ಬೀಳ್ತಾರೆ ಫ್ರೆಂಡ್ಸ್ ಹುಡುಗಿಯರು ಅಲ್ವಾ? ನಮ್ಮಂಥ ಯೂಟ್ಯೂಬರ್ಸಿಗೆ ಬೀಳೋದೇ ಇಲ್ಲ ಹುಡುಗಿಯರು. ನೋಡಿ ಇಲ್ಲಿ ಗಾಡಿ ಟರ್ನ್ ತೊಗೊತಾ ಇದೆ, ಆಗ್ತಾಯಿಲ್ಲ ಗಾಡಿಗೆ. ಶೂ ಕೂಡ ಬಿಚ್ಚಿದೆ ಫ್ರೆಂಡ್ಸ್. ಶೂ ಹಾಕೊಳ್ಳೋಣ ಫಸ್ಟು. ಫ್ರೆಂಡ್ಸ್ ಎಂಟ್ರಿ ಆದ್ವಿ. ನೋಡಿ ಇಲ್ಲಿ ಕಾರು, ಆ ಕಡೆ ಬಸ್ಸು, ಈ ಕಡೆ ಸಿಕ್ಕಾಪಟ್ಟೆ ಕಾರ್ ನಿಂತಿದ್ದಾವೆ. ಗೇಟ್ ನೋಡಿ ಸಿಕ್ಕಾಪಟ್ಟೆ ದೊಡ್ಡದಿದೆ, ಜಂಪ್ ಮಾಡಿ ಹೋಗ್ಬೋದು ಹಂಗಿದೆ. ಇದು ಗೇಟೆಲ್ಲ ಹಂಗೆ ಇಟ್ಟಿದ್ದಾರೆ, ಪ್ರವೇಶ ಅಂತ ಹಾಕಿದ್ದಾರೆ ನೋಡಿ. ಜೂ ಎಂಟ್ರಿ. ಇಲ್ಲಿ ಚೇರ್ ಹಾಕಿದ್ದಾರೆ, ಅಂದರೆ ನಮಗೆ ಕುಂದ್ರಕ್ಕೆ ಹಾಕಿದ್ದಾರೆ. ಸ್ವಲ್ಪ ಕುತ್ಕೊಂಡು ಹೋಗೋಣ ಫ್ರೆಂಡ್. ಇಲ್ಲಿ ಬೇಡ ಬನ್ನಿ, ಆ ಕಡೆ ಬಿದ್ದರೆ ಮುಗೀತು ಮತ್ತೆ. ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಯಾರನ್ನಾದರೂ ಕೇಳೋಣ ಅಂತಂದರೆ ಯಾರು ಕೂಡ ಇಲ್ಲ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು. ಆ ಕಡೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಹಿಂದ್ಗಡೆ ನೋಡಿ, ಹಿಂದ್ಗಡೆ ಒಂದು ಗೇಟ್ ಹಾಕಿದ್ದಾರೆ, ಅಲ್ಲೆಲ್ಲ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಇವಾಗ ಇಲ್ಲಿ ಒಳಗಡೆ ಹೋಗಬೇಕು, ಅಲ್ಲಿ ಟಿಕೆಟ್ ಇದೆ ಅಂತೆ. ಎಲ್ಲಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಬನ್ನಿ ಹೋಗೋಣ, ಈ ಕಡೆ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಎಷ್ಟು ತಂಪು ವಾತಾವರಣ ಇದೆ. ವಾತಾವರಣ ಸಿಕ್ಕಾಪಟ್ಟೆ ತಂಪಿದೆ ಫ್ರೆಂಡ್ಸ್. ಅಲ್ಲಿ ನೋಡಿ ಸಫಾರಿ ಮಾಡೋ ವೆಹಿಕಲ್ಸನ್ನು ನೋಡ್ಬೋದು. ನೋಡ್ತಿರಲ್ವ, ಸಫಾರಿ ಮಾಡೋ ವೆಹಿಕಲ್ಸ್ ಅಂದರೆ ಇವಾಗ ಕಾರ್ ಒಳಗೆ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ಇರುತ್ತೆ. ಅಲ್ಲಿ ನಿಂತಿದ್ದಾವಲ್ವ ವೆಹಿಕಲ್ಸು, ಬಸ್ಗಳು ನಿಂತಿದೆ ನೋಡಿ, ಕಾಣುತ್ತಾ? ಎಸ್, ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ಇರುತ್ತೆ. ಒಳಗಡೆ ಕರ್ಕೊಂಡು ಹೋಗ್ತಾರೆ ಕಾರ್ ಒಳಗಡೆಗೆ. ಅಲ್ಲಿ ಬೇರೆ ಬೇರೆ ಪ್ರಾಣಿಗಳಿದ್ದರೆ ಅಲ್ಲಿ ತೋರಿಸ್ತಾರೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ ಲೇಡೀಸ್ ತುಂಬ ಜನ ಬರ್ತಾ ಇದ್ದಾರೆ. ಬನ್ನಿ ಅಲ್ಲಿ ಒಳಗಡೆ ಹೋಗೋಣ. ಟಿಕೆಟ್ ಅಲ್ಲಿದೆ ನೋಡಿ, ಕೌಂಟರ್ ಕಾಣ್ತಿದೆಯಾ ಫ್ರೆಂಡ್ಸ್? ಅಲ್ಲಿ ಟಿಕೆಟ್ ಕೌಂಟರ್, ಅಲ್ಲಿ ಹೋಗೋಣ ಬನ್ನಿ ಇವಾಗ. ಫ್ರೆಂಡ್ಸ್ ಅಲ್ಲಿ ಒಳಗಡೆ ಬರ್ತಾರಲ್ಲ ಗೊತ್ತಿಲ್ಲ, ಟಿಕೆಟ್ ತೊಗೊಳಕ್ಕೆ ಆಪ್ಷನ್ ಇದೆಯಲ್ಲ ಗೊತ್ತಿಲ್ಲ, ಫ್ರೀ ಇದೆಯಲ್ಲ ಗೊತ್ತಿಲ್ಲ. ಹಂಗಾಗಿ ಫಸ್ಟ್ ನಿಮಗೆ ಪಾರ್ಕ್ ತೋರಿಸ್ತೇನೆ ಬನ್ನಿ. ಇಲ್ಲಿ ಇದಾದರೂ ಫ್ರೀಯಾಗಿ ನೋಡ್ಬೋದು ಪಾರ್ಕ್ನ. ಫಸ್ಟು ಪಾರ್ಕ್ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಪಾರ್ಕು. ಒಳಗಡೆ ಸಿಕ್ಕಾಪಟ್ಟೆ ಜನ ನೋಡಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ಏನಿಲ್ಲ ಫ್ರೆಂಡ್ಸ್. ಓಕೆ, ಪಾರ್ಕ್ ಒಳಗೆ ಹೋಗೋಕೆ ಏನು ಟಿಕೆಟ್ ಇಲ್ಲ ನೋಡಿ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಪಾರ್ಕ್ ಒಳಗಡೆ. ಅಂದರೆ ಊಟ ಗೀಟ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಬೆಸ್ಟು. ಫಸ್ಟ್ ನಾವು ಹೋಗೋಣ ಬನ್ನಿ. ಫಸ್ಟ್ ಹೋಗಿ ಟಿಕೆಟ್ ಕೇಳೋಣ ಕೊಡ್ತಾರಾ ಇಲ್ವ ಅಂತ. ಅದು ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಅಲ್ಲಿ ವೆಹಿಕಲ್ಸ್ ನಿಂತಿದ್ದಾವಲ್ವ, ಅಲ್ಲಿ ಹೋಗಿ ಕೇಳೋಣ ಯಾವ ಥರ ಏನು ಅಂತ. ಓಕೆನಾ? ಫಸ್ಟ್ ಇಲ್ಲಿ ಕೊಡ್ತಾರಾ ಇಲ್ವೋ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ರಿಕ್ವೆಸ್ಟ್ ಫ್ರೆಂಡ್ಸ್, ರಿಕ್ವೆಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಸಿಗೋಲ್ಲ. ಬನ್ನಿ ಏನಾದರೂ ಒಂದು ರಿಕ್ವೆಸ್ಟ್ ಮಾಡೋಣ ಫ್ರೆಂಡ್ಸ್. ಅಲ್ಲಿ ಸೆಲ್ಫಿ ಹೊಡ್ಕೊಂಡಿರೋ ನೋಡಿ, ಅಲ್ಲಿ ಹುಡುಗರು ಸೆಲ್ಫಿ ಹೊಡ್ಕೊತಾರೆ. ಶಿವಮೊಗ್ಗ ಜೂ. ಬ್ರದರ್ ಇಲ್ಲೇ ಟಿಕೆಟು ಫ್ರೆಂಡ್ಸ್, ಟಿಕೆಟ್ ಇಲ್ಲೇ. ಬಂದು ಕೇಳೋಣ ಏನಂತಾರ ಗೊತ್ತಿಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಮೇಡಮ್ ರಿಕ್ವೆಸ್ಟ್ ಮೇಡಮ್, ಫ್ರೀ ಟಿಕೆಟು ಸಿಗುತ್ತಾ? ಅಂದರೆ ಯೂಟ್ಯೂಬ್ ಚಾಲೆಂಜ್ ವೀಡಿಯೋ ಮಾಡ್ತಾಯಿದ್ದೀವಿ ಮೇಡಮ್. ಅದು ತುಂಬ ದೂರಿಂದ ಬಂದಿದ್ದೀವಿ. ಫ್ರೀಯಾಗಿ, ಅಂದರೆ ₹1 ಖರ್ಚಿಲ್ಲದೆ ಈಗ ವೆಹಿಕಲ್ಸ್ಗೆಲ್ಲ ಫ್ರೀಯಾಗಿ ಬಂದಿದ್ದೀವಿ. ಫ್ರೀಯಾಗಿ ಇವಾಗ ಪ್ಲೇಸ್ ತೋರ್ಸೋಕ್ಕೋಸ್ಕರ. ಹಂಗೆ ₹1 ಕೂಡ ಇಲ್ಲ ಮೇಡಮ್, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫೈನಲಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ನೋಡಿ ಇಲ್ಲಿ ಕೆಲವೊಂದು ಕೋರ್ಸ್ಗಳು ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಏನಾದರೂ ಇವಾಗ ನಿಮ್ಮ ಬರ್ತಡೇ ಏನಾದರೂ ಇತ್ತು, ಸೆಲೆಬ್ರೇಷನ್ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಪ್ರಾಣಿಗಳಿಗೆ ಫ್ರೀಯಾಗಿ ಊಟ ಹಾಕೋದ್ರ ಮುಖಾಂತರ ನೀವು ಸೆಲೆಬ್ರೇಷನ್ ಮಾಡ್ಕೋಬೋದು. ಅದು ಕೂಡ ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಬಂದು ಕೇಳ್ಕೊಂಡ್ರೆ ಅದು ಕೂಡ ಆಪ್ಷನ್ ಇದೆ, ನೀವು ಸೆಲೆಬ್ರೇಷನ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಅಂದರೆ ಪ್ರಾಣಿಗಳಿಗೆ ಫುಡ್ ಹಾಕೋದ್ರಿಂದ ನಿಮ್ಮ ಬರ್ತಡೇನ ಸೆಲೆಬ್ರೇಷನ್ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ನೋಡಿ ಇಲ್ಲಿ ಎಂಟ್ರಿ ಕೊಟ್ಟೆ ನಾನು. ಇವಾಗ ಇಲ್ಲಿ ಯಾವ ಪ್ರಾಣಿ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲೇನು ಕಾಣ್ತಾ ಇಲ್ಲ ನೋಡಿ. ಲೇಡಿ ಆರ್ಮೆಡ್ ಪೇಸೆಂಟ್ ಅಂತ ಒಂದು ಕೋಳಿ ಅನಿಸುತ್ತೆ ಫ್ರೆಂಡ್ಸ್. ಅದು ಮೋಸ್ಟ್ಲಿ ಕಾಣ್ತಿಲ್ಲ, ಅಲ್ಲಿ ಮೇಲ್ಗಡೆ ಇದೆ. ಬನ್ನಿ. ಗೋಲ್ಡನ್ ಪೇಷೆಂಟ್
ಫ್ರೆಂಡ್ಸ್ ಇಲ್ಲಿ ಸಿಕ್ಕಾಬಿಟ್ಟೆ ನೋಡಿ ಕೆಂದಳಿಲು ಅಂತ ಇದು. ಇಲ್ಲಿ ಒಳಗಡೆ ಇದ್ದಾವೆ ಆದರೆ ಕಾಣಿಸಲ್ಲ ಫ್ರೆಂಡ್ಸ್, ಏನು ಕಾಣಿಸೋದಿಲ್ಲ. ಇಲ್ಲಿ ಒಳಗಡೆ ಇದ್ದಾವೆ ಆದರೆ ಯಾವುದು ಕಾಣಿಸೋಲ್ಲ, ಗ್ಲಾಸ್ ಹಾಕಿದಾರಲ್ವ ಹಂಗಾಗಿ ಚಿಕ್ಕದಿರುತ್ತವಲ್ಲ ಪ್ರಾಣಿ ಕಾಣಿಸೋಲ್ಲ ಫ್ರೆಂಡ್ಸ್ ಇವು. ಇಲ್ಲಿ ಕಾಣಿಸುತ್ತೆ ನೋಡಿ ಸಿಲ್ವರ್ ಪೇಸೆಂಟ್, ಇದ್ರ ಹೆಸರು ಸಿಲ್ವರ್ ಪೇಸೆಂಟ್. ಜೂಮ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್, ಕಾಣಿಸುತ್ತಾ ಸಿಲ್ವರ್ ಪೇಸೆಂಟ್ ಅಂತ ಇದ್ರ ಹೆಸರು. ಒಳಗಡೆ ಬಿಟ್ಟರು ಫ್ರೆಂಡ್ಸ್ ರಿಕ್ವೆಸ್ಟ್ ಮಾಡಿಕೊಂಡೆ. ಅಂದರೆ ಇವಾಗ ರಿಕ್ವೆಸ್ಟ್ ಅಂದರೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ಆದರೂ ಕೂಡ ನಾನು ಚಾಲೆಂಜಲ್ಲಿ ಸೋತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಮೌಂಟ್ ಕೊಟ್ಟಿದ್ದೀನಿ, ಅಮೌಂಟ್ ಕೊಟ್ಟು ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಕೋಳಿಗಳಿದ್ದಾವೆ. ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡೆ, ಆದರೂ ಓಕೆ ಅಂತ ಅಂದರು. ಬಿಟ್ಟರು ಫ್ರೆಂಡ್ಸ್, ವೀಡಿಯೋ ಮಾಡೋಕ್ಕೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ನಾವಿವಾಗ ಮೇನಾಗಿ ಅಲ್ಲಿ ಹೋಗೋಣ ಬನ್ನಿ ಫ್ರೆಂಡ್ಸ್. ಬನ್ನಿ, ಇಲ್ಲಿ ಕ್ಯಾಮ್ರಾ ಎಲ್ಲ ತೊಗೊಂಬರ್ಬೇಕಿತ್ತು ನಾನು, ಮೋಸ್ಟ್ಲಿ ಹಂಗೆ ಬಂದೆ ಫ್ರೆಂಡ್ಸ್. ಹೆಬ್ಬಾವು ಕಾಣಿಸ್ತಾ ಇದೆಯಾ ನೋಡಿ, ಜೂಮ್ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹೆಬ್ಬಾವಿದೆ ನೋಡಿ, ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಸಿಕ್ಕಾಪಟ್ಟೆ ಜನ ಇಲ್ಲಿ ನೋಡಕ್ಕೆ ಬಂದಿದ್ದಾರೆ. ಬಿಳಿ ಗರುಡ ಹದ್ದು ಯಾವ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ. ಇಲ್ಲಿದೆ ನೋಡಿ, ಅಂದರೆ ಬಿಳಿ ಗರುಡ ಇದು. ಇಲ್ಲಿ ಜೂಮ್ ಆಗ್ತೀನಿ ನೋಡಿ ಫ್ರೆಂಡ್ಸ್, ಇದೆ ನೋಡಿ ಬಿಳಿ ಗರುಡ ಇದು. ಫ್ರೆಂಡ್ ನಾನು ಪೂರ್ತಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಅವ್ರು ಏನಂದ್ರಂತೆ ಬಿಡೋಕ್ಕೆ ಖುಷಿನೇ, ಬಟ್ ಏನಪ್ಪ ಅಂತಂದರೆ ಇದನ್ನ ವೀಡಿಯೋ ಬೇರೆ ಯಾರಾದರೂ ನೋಡಿದ್ರು ಅಂತಂದರೆ ಡಿಪಾರ್ಟ್ಮೆಂಟ್ನವರು ಮತ್ತು ನಮಗೆ ತೊಂದರೆ ಆಗುತ್ತೆ. ಹಂಗಾಗಿ ಫ್ರೀಯಾಗಿ ಯಾರನ್ನೂ ನಮ್ಮ ಮನೆಯವ್ರನ್ನೂ ಕೂಡ ಫ್ರೀಯಾಗಿ ಬಿಡೋದಿಲ್ಲ ನಾವು ಅಂತ ಅಂದ್ರೆ ಫ್ರೆಂಡ್ಸ್. ಹಂಗಾಗಿ ಅಮೌಂಟ್ ಕೊಟ್ಟಿದ್ದೀನಿ, ಅಮೌಂಟ್ ಕೊಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ಈ ಥರ ಸಂದರ್ಭ ಬಂದರೆ ಇಲ್ಲಿ ತನಕ ಬಂದಿದ್ದಾನಲ್ವ, ಹಂಗಾಗಿ ಏನಾದರೂ ಮಾಡೋಣ ಅಂತ ಅನ್ಕೊಂಡು ಸುಮ್ಮನೆ ಬಂದೆ ಫ್ರೆಂಡ್ಸ್ ಅಮೌಂಟ್ ಕೊಟ್ಟು. ಇಲ್ಲಿ ನೋಡಿ ನವಿಲಿದೆ, ನವಿಲೇನು ನೋಡ್ತೀವಿ ಫ್ರೆಂಡ್ಸ್. ಬನ್ನಿ ಮುಂದ್ಗಡೆ ಹೋಗೋಣ. ಕಸವನ್ನು ಕಸದ ಬುಟ್ಟಿಗೆ ಹಾಕಿ, ಕಸವನ್ನು ಕಸದ ಬುಟ್ಟಿ ಹಾಕಿ ಫ್ರೆಂಡ್ಸ್. ಗಲೀಜು ಮಾಡೋ ಹಂಗಿಲ್ಲ, ಇಲ್ಲಿ ಮಾಡಿದರೆ ಏಕಮಾರ್ ದೋತು ಕೂಡ. ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಅಲ್ಲಿ ಬಂದಿದ್ದೀನಿ, ಬೋರ್ಡ್ ಏನೂ ಹಾಕಿಲ್ಲ, ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಬನ್ನಿ ಆ ಕಡೆ ಹೋಗೋಣ. ಇಲ್ಲಿ ತುಂಬ ನೆರಳಿದೆ ಫ್ರೆಂಡ್ಸ್, ತುಂಬ ನೆರಳು ನೋಡಿ. ಚಿಕ್ಕ ಪಕ್ಷಿಗಳು ಎಷ್ಟು ಸಖತ್ತಾಗಿದೆ ನೋಡಿ. ಅಳಿಲು ನೋಡಿ, ಅಳಿಲು ಕೂಡ ಇಲ್ಲೇ ಇದೆ. ಜೂಮ್ ಆಗ್ತೀನಿ ನೋಡಿ ಫ್ರೆಂಡ್ಸ್, ಅಳಿಲು ನೋಡಿ, ಅಳಿಲಿದೆ. ಈ ಕಡೆ ಇದಾವೆ ಬನ್ನಿ ಫ್ರೆಂಡ್ಸ್. ಅವೇನಂಗ ಪಟ್ ಓಡ್ತಾವು ನೋಡಿ ಫ್ರೆಂಡ್ಸ್. ಜೂಮ್ ಆಗ್ತೀನಿ ನೋಡಿ, ಇದು ಹೋಗಿದ್ದ ನೋಡಿ ಫ್ರೆಂಡ್ಸ್. ನೋಡಿರಲ್ಲ ಎಷ್ಟು ಸಖತ್ತಾಗಿದೆ ಆ ಪಕ್ಷಿ, ಮಾತ್ರ ಸೂಪರ್ ಆಗಿದೆ ಗೈಸ್, ಫ್ಯಾಂಟಾಸ್ಟಿಕ್. ಇಲ್ಲೆಲ್ಲ ಗಿಳಿ ಅವು ಇದ್ದಾವೆ ಅಷ್ಟೇ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್, ಚಿರತೆ, ಕರಡಿ, ಮೊಸಳೆ, ಜಿಂಕೆಗಳ ಆವರಣಕ್ಕೆ ದಾರಿ ಈ ಕಡೆಗೆ ಹೋಗ್ಬೇಕಂತ ಹೇಳಿದ್ದಾರೆ. ಅಂದರೆ ಈ ಕಡೆಗೆ ಹಿಂಗೋಗಿ ಹಿಂಗೆ ನೋಡ್ಕೊಂಡು ಬರಬೇಕು. ಅಲ್ಲಿ ವೆಹಿಕಲ್ಸ್ ಇದೆ, ಆ ವೆಹಿಕಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ, ಓಕೆನಾ? ಬನ್ನಿ ಇವಾಗ ಹೋಗೋಣ. ಸಖತ್ತಾಗಿದೆ ಸೇತುವೆ ಮಾತ್ರ ನೋಡಿ, ಸೂಪರ್ ಆಗಿರೋ ಸೇತುವೆ. ಇವಾಗ ಹತ್ಕೊಂಡು ಹೋಗೋಣ. ತುಂಬ ಥ್ರಿಲ್ಲಿಂಗ್ ಆಗಿದೆ ಫ್ರೆಂಡ್ಸ್, ಯಾಕಂದರೆ ಅಲ್ಲಿಂದನೂ ಕೂಡ ಫ್ರೀಯಾಗಿ ಬಂದಿದ್ದೀನಿ, ಇಲ್ಲಿಂದನೂ ಕೂಡ ಫ್ರೀಯಾಗಿ ಹೋಗ್ತೀನಿ. ಬಟ್ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಯ್ತು ಅಷ್ಟೇ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಮೌಂಟ್ ಕೊಟ್ಟು ನೋಡೋಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ? ಚಾಲೆಂಜಲ್ಲಿ ಸೋತೆ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ₹1 ಖರ್ಚು ಮಾಡಿದ್ರು ಕೂಡ ಸೋತಂಗೆ ಅಂತ ಹೇಳಿದ್ದೀನಿ ನೋಡಿ. ಇಲ್ಲಿವರೆಗೂ ಬಂದಿದ್ದಾನಲ್ವಾ, ಹಂಗಾಗಿ ಏನೋ ಒಂದು ಮಾಡೋಣ ಬನ್ನಿ ಅಂತ ಅನ್ನಲ್ಲ ಫ್ರೆಂಡ್ಸ್. ಹಂಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ ಲಾಸ್ಟಿಗೆ ಇಲ್ಲ ಕೊಡಿ ಅಂತಲೇ ಅಂದರು. ತುಂಬ ಬಿಸಿಲಿದೆ ಅಂದು ಮೊಸಳೆಗೆ ನೋಡಿ ಫ್ರೆಂಡ್ಸ್, ಎಲ್ಲ ಇದು ಮಾಡಿದ್ದಾರೆ, ಮೆಸ್ ಹಾಕಿದ್ದಾರೆ ನೋಡಿ. ಮೊಸಳೆ ಕಾಣುತ್ತಾ? ಸಿಕ್ಕಾಪಟ್ಟೆ ದೊಡ್ಡದಿದೆ ಫ್ರೆಂಡ್ಸ್ ಮೊಸಳೆ ನೋಡಿ. ಈ ಕಡೆ ಒಂದು ಮೊಸಳೆ ಇದೆ, ಅಂದರೆ ಮೆಸ್ ಹಾಕಿದ್ದಾರೆ ಫ್ರೆಂಡ್ಸ್. ಬಿಸಿಲು ಸಿಕ್ಕಾಪಟ್ಟೆ ಇದೆ ಅಂದ್ಬಿಟ್ಟು ಬನ್ನಿ ಈ ಕಡೆ ನೋಡೋಣ, ಈ ಕಡೆ ಏನಿದೆ ಅಂತ. ಇಲ್ಲಿ ಕಾಮಗಾರಿಕೆ ನಡೀತಾ ಇದೆ ನೋಡಿ. ಇಲ್ಲಿ ಕೂಡ ಇಲ್ಲಿ ಯಾವ ಪ್ರಾಣಿ ಹಾಕ್ತಾರೋ ಗೊತ್ತಿಲ್ಲ, ಇಲ್ಲಿ ಒಂದು ತಗೊಬಂದು ಹಾಕ್ತಾರೆ. ಬನ್ನಿ ಅಲ್ಲಿ ಚಿರತೆ ಅವೆಲ್ಲ ಇದ್ದಾವೆ, ಅವುಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ, ಸ್ವಲ್ಪ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನು ಕೆಳಗಡೆ ಹೋಗೋಣ ಬನ್ನಿ. ಇದಂತರೂ ಲವರ್ಸಿಗೆ ಮಾತ್ರ ಸೂಪರ್ ಆಗಿರೋ ಜಾಗ ಫ್ರೆಂಡ್ಸ್. ನಾನಂತರೂ ಬೇಗ ಲವ್ ಮಾಡಿಬಿಟ್ಟು ಒಂದು ಹುಡುಗಿ ಇಲ್ಲೇ ಕರ್ಕೊಬರ್ತೀನಿ ನೋಡಿ. ಸೂಪರ್ ಆಗಿದೆ ವಾತಾವರಣ. ಇಲ್ಲಂತೂ ಆರಾಮಾಗಿ ಕೂಲಾಗಿ ಮಾತಾಡ್ಕೊತ ಪ್ರಾಣಿಗಳನ್ನ ತೋರಿಸ್ಕೊಂತ ಎಂಜಾಯ್ ಮಾಡ್ಬೋದಲ್ವ. ಮುಂದೆ ಸಾಗಿ ಅಂತ ಬೋರ್ಡ್ ಹಾಕಿದ್ದಾರೆ. ಇದೇನಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಚೀಪ್ ರೇಟಲ್ಲಿ ಮಾತ್ರ ಇಲ್ಲಿ ಸಖತ್ತಾಗಿ ನೀವು ಪ್ರಾಣಿಗಳನ್ನು ನೋಡ್ಬೋದು, ಓಕೆನಾ? ಒಂದ್ಸಲ ವಿಸಿಟ್ ಕೊಡಿ. ನನ್ನ ದುಶ್ಮನ್ ನೋಡಿ, ಇಲ್ಲಿ ಕಾಡು ಕೋಣ ಆಲ್ರೆಡಿ ನನಗೆ ಬೆನ್ನು ಹತ್ತಿತ್ತು ಫ್ರೆಂಡ್ಸ್. ಇದು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದೆ, ನನಗೆ ಕಾಡು ಕೋಣ ಬೆನ್ನು ಹಚ್ಕೊಂಡಿದ್ದೀನಿ. ಬನ್ನಿ ಅದನ್ನು ನೋಡೋಣ ಯಾವ ಥರ ಇದೆ ಅಂತ. ನನ್ನ ದುಶ್ಮನ್ ಇದು, ನನಗೆ ಬೆನ್ನು ಹತ್ತಿ ಒಂದು 4-5 ಸಲ ಬಿದ್ದಿದ್ದೀನಿ ಫ್ರೆಂಡ್ಸ್ ಕಾಡಲ್ಲಿ ನೋಡಿ. ಇದು ಎಲ್ಲಿದೆಯೋ ಗೊತ್ತಿಲ್ಲ, ಇವಾಗ ಏನು ಮಾಡ್ತಾ ಇದೆಯೋ. ಅಣ್ಣ ಎಲ್ಲಿದೆ ಅಣ್ಣ? ಅಂದೆ ಜಿಂಕೆ ಅಣ್ಣ, ಇಲ್ಲದೇನು ಬಾಣ ನೋಡೋಣ, ಇಲ್ಲೇ ಇದೆ ಫ್ರೆಂಡ್ಸ್. ಕಾಣ್ತಾ ಇದೆಯಾ?
ಸಿಕ್ಕಾಬಟ್ಟೆ ಖತರ್ನಾಕ್ ಆಗಿದೆ, ದೊಡ್ಡದಾಗಿದೆ. ಅದೇನಾದರೂ ಎದ್ರೆ ಈ ಗೇಟ್ ಏನು ಲೆಕ್ಕಿಲ್ಲ ಅದಕ್ಕೆ. ನೋಡಿ ಈ ಗೇಟ್ ಏನು ಲೆಕ್ಕಿಲ್ಲ ಅದಕ್ಕೆ. ಆರಾಮ್ ಮಕ್ಕಂಡು ನಾನು ಮಿಂಡ ಇಲ್ಲ ಅದಕ್ಕೆ, ಆರಾಮ್ ಮಕ್ಕಂಡು ನಾನು ಮಿಂಡ. ನೋಡಿ ಎಷ್ಟು ದೊಡ್ಡದಿದೆ ಅದು. ಸಿಕ್ಕಿಕ್ರೆ ಮಾತ್ರ ಪಚಾಟಿ. ಚುಕ್ಕಿ ಜಿಂಕೆ ಏನಮ್ಮ? ಚುಕ್ಕಿ ಜಿಂಕೆ ಅಂದರೆ ಚುಕ್ಕಿರೋವನ ಚುಕ್ಕಿ ಜಿಂಕೆ ಅಂತ ಹಾಕಿದ್ರೆ, ಅಲ್ಲೇ ಜಿಂಕೆ ಅಂತ ಹಾಕಿದ್ರು. ಸಾದಾ ಈ ಚುಕ್ಕಿವು. ಇದು ಚುಕ್ಕಿ ಜಿಂಕೆ ಫ್ರೆಂಡ್ಸ್. ಮೈ ಮೇಲೆ ಚುಕ್ಕಿ ವೈಟ್ 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 ಚುಕ್ಕಿ ಇರ್ತಾವಲ್ಲ ಆ ಜಿಂಕೆ. ಅಲ್ಲಿ ನಾನು ನಿಮಗೆ ತೋರಿಸಿದ್ದು ಅದು ಸಾದಾ ಜಿಂಕೆ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಈ ಒಂದು ದೊಡ್ಡ ವಾತಾವರಣದಲ್ಲಿ ಅದು ಎಲ್ಲೋ ಹೋಗಿ ಆಡ್ಕೊಂಡಿದೆ ಫ್ರೆಂಡ್ಸ್, ಯಾರಿಗೂ ಕಾಣ್ದಂಗೆ. ಅದು ಏನಂತ ಗೊತ್ತಾ, ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಗುರು? ಇವ್ರು ಬಂದರೆಲ್ಲ ಸುಮ್ಮನಿರಲ್ಲ ನೋಡಿ, ಏನೇನೋ ಮಾತಾಡ್ತಾರೆ. ಹಿಂಸೆ ತಡಿಲಾರ್ದೆ ಅದೆಲ್ಲೆಲ್ಲೋ ಮಕ್ಕೊಂಬಿಟ್ಟಿದೆ. ಎಲ್ಲಿ ಮಕ್ಕೊಂಡಿದೆಯಾ ಗೊತ್ತಿಲ್ಲ, ಕಾಣ್ತಾ ಇಲ್ಲ ಅದು. ಬನ್ನಿ ಹೋಗೋಣ ಫ್ರೆಂಡ್ಸ್. ನೋಡಿ ಇಲ್ಲಿ ಶಿವಮೊಗ್ಗದ ಮೃಗಾಲಯದ ನೀಲಿ ನಕ್ಷೆ ಯಾವ ಥರ ಇದೆ. 26 ಲಯನ್ಸ್ ಇದಾವೆ ಮತ್ತು 28 ಜೀಬ್ರಾ. ನೋಡಿ ಟೈಗರ್, 25 ಟೈಗರ್ ಇದ್ದಾವೆ. ಪೂರ್ತಿ ಮ್ಯಾಪ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟೆಷ್ಟಿದ್ದಾವೆ ಅಂತ ಅನಿಮಲ್ಸ್. ಆ ಕಡೆ ಮಂಗದದು, ಮಂಗನೇ ದಿನ ನೋಡ್ತೇವೆ ಮನೆಯಲ್ಲಿ. ಬನ್ನಿ ಅದೇನು ಬೇಡ, ಈ ಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ಹಾಕಿದ್ದಾರೆ ನೋಡಿ, ಕತ್ತೆ ಕಿರುಬ, ಹುಲಿ, ಸಿಂಹ, ಚಿರತೆ, ಮ್ಯೂಸಿಯಂಗೆ ದಾರಿ ಈ ಕಡೆ ಐತಂತ. ಬನ್ನಿ ಹೋಗೋಣ. ಬ್ರೋ ಊಟ ಆಯ್ತಾ ಫ್ರೆಂಡ್ಸ್? ಟೈಗರ್ನ ತೋರಿಸ್ತೀನಿ ಬನ್ನಿ. ಇವಾಗ ಟೈಗರ್ ಇರೋ ಜಾಗಕ್ಕೆ ಹೋಗಿದ್ದೀನಿ. ಎಲ್ಲಿದೆಯಾ ಗೊತ್ತಿಲ್ಲ. ಎಲ್ಲಿ ಬ್ರೋ? ಓ ಅಲ್ಲಿ ಲಾಸ್ಟಿಗೆ. ಫ್ರೆಂಡ್ಸ್ ಅದು ತುಂಬ ದೂರ ಇದೆ, ಹಂಗಾಗಿ ಕಷ್ಟಪಟ್ಟು ಹಿಡಿತಾ ಇದ್ದೀನಿ ನೋಡಿ. ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ಅಲ್ಲಿ ಮಲ್ಕೊಂಡಿದೆ ನೋಡಿ ಟೈಗರ್, ಕಾಣಿಸ್ತದೆ ಫ್ರೆಂಡ್ಸ್? ಅಲ್ಲಿ ಟೈಗರ್ ಮಲ್ಕೊಂಡಿದೆ. ಅದು ಆರಾಮ್ ಸಿಸ್ಟಮ್ ಮಲ್ಕೊಂಡ್ಬಿಟ್ಟೆ. ಇವ್ರದ್ದು ಹೆಂಗೆ ಕಾಟ ಅಂದ್ಬಿಟ್ಟು ಈ ಕಡೆ ಬಂದರೆ ತುಂಬ ಹಿಂಸೆ ಕೊಡ್ತಾರೆ ಅಂತ ಅಲ್ಲಿ ಮಲಗಿದೆ ನೋಡಿ. ಜೂಮ್ ನೋಡಿ, ಇಷ್ಟು ದೂರ ಇದೆ, ಸರಿಯಾಗಿ ಕಾಣಿಸಲ್ಲ. ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ಸೂಪರಾಗಿ ಮಾಡಿದ್ದಾರೆ ನೋಡಿ. ವಾಟರ್ ಬೀಳೋದು ಯಾವ ಥರ ಮಾಡಿದ್ದಾರೆ ಅಂದರೆ ಟೈಗರಿಗೋಸ್ಕರ ಮಾಡಿದೆ ಇದು. ನೀರಿಗೆ ಕುಡೋಕ್ಕೆ ಅದಕ್ಕೆಲ್ಲ ಸಕ್ಕತ್ ಮಾಡಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಕುತ್ಕೊಳ್ಳೋಕೆ ಹೆಂಗೆ ಮಾಡಿದ್ದಾರೆ ನೋಡಿ. ಬನ್ನಿ ಇವಾಗ ಮುಂದೆ ಹೋಗೋಣ. ಕರ್ನಾಟಕ ಮೃಗಾಲಯ ಪ್ರಾಧಿಕಾರ. ನಿಮ್ಮ ಹುಟ್ಟುಹಬ್ಬ ಹಾಗೂ ಇತರೆ ಶುಭ ಸಮಾರಂಭಗಳನ್ನು ಸವಿ ನೆನಪಿಗಾಗಿ ಇಲ್ಲಿ ಆಚರಣೆ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆನಾ? ಅಡಾಪ್ಟ್ ಅಂತಾರೆ. ಓಕೆನಾ? ಎಂಜಾಯ್ ಯುವರ್ ವಿಸಿಟ್, ಥ್ಯಾಂಕ್ ಯು ಅಂತ ಹಾಕಿದೆ ಫ್ರೆಂಡ್ಸ್. ನಾನು ಆವಾಗಲೇ ಹೇಳಿದ್ನಲ್ವ ನಿಮಗೆ. ಓಕೆ ಇಲ್ಲಿ ನೋಡಿ ಸಿಂಹ ಇದೆ ಇಲ್ಲಿ. ಓಕೆನಾ? ನೀವು ಲೈವ್ ಆಗಿ ನೋಡಬೇಕಪ್ಪ ಅಂತಂದರೆ ಅದಕ್ಕೂ ಒಂದು ಆಪ್ಷನ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಜಸ್ಟ್ ನೀವು ಇಲ್ಲಿ ಅದು ಮಲ್ಕೊಂಡಿದೆ, ಎಲ್ಲಿ ಮಲ್ಕೊಂಡಿದೆಯಾ ಗೊತ್ತಿಲ್ಲ. ಬನ್ನಿ ಅಲ್ಲಿದೆ ಅಂತೆ, ನೋಡೋಣ, ಮಾತಾಡ್ಸ್ಕೊಂಬರೋಣ ಬನ್ನಿ. ಏನು ಮಾಡಕ್ಕಂತ ಕೇಳ್ಕೊಂಬರೋಣ. ನಿನಗಂತ ಅಂತೀವಿ ದಮ್ಮಿ ಅದಂತ ನೋಡಲ್ಲ ಹೊಟ್ಟೆ ನೋಡು. ಅಲ್ಲ ಯಾವ ನೋಡಿದ್ರೆ ಅಲ್ಲೇ ಮುಖಂದ್ರೆ ಫ್ರೆಂಡ್ಸ್ ಸಿಂಹ ಅಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ? ನಾನು ಕಾಣಿಸ್ತಾ ಇದ್ದೀನಿ, ಕಾಣಿಸ್ತಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇಲ್ಲ. ಆದರೂ ಟ್ರೈ ಮಾಡಿದ್ದೀನಿ ತೋರ್ಸೋಕ್ಕೋಸ್ಕರ ಬೇರೆ ಕ್ಯಾಮ್ರಾದಲ್ಲಿ ಫೋಟೋ ಹಾಕ್ತೀನಿ ನೋಡಿ ಫ್ರೆಂಡ್ಸ್, ವಿಡಿಯೋ ಹಾಕ್ತೀನಿ. ಜೂಮ್ ಮಾಡಿದ್ರೆ ಅದರಲ್ಲಿ ಸರಿಯಾಗಿ ಕಾಣಿಸಲ್ಲ ಫ್ರೆಂಡ್ಸ್. ಜೂಮ್ ಹಾಕಿದ್ರು ಸ್ವಲ್ಪ ನಟ್ಟೆ ಕಾಣಲ್ಲ ಅಣ್ಣ. ಇದು ಐತಲ್ಲ, ಗ್ಲಾಸ್ ಐತಲ್ಲ. ಸಿಂಹ ಅಲ್ಲ ಇದು? ಇತ್ಲಾಗ ಎದ್ದು ಬಂದ್ರೆ ಸ್ವಲ್ಪ ಎಳ್ಳಿ ಸಿಂಹ, ಇದು ಹೆಣ್ಣು ಸಿಂಹ. ದುಡ್ಡು ಕೊಡ್ತೀನಿ ಬಾರೋ. ಇಲ್ಲ ಹೆಣ್ಣತ್ವ ಗಣಿಕೆ ನೋಡುವ ಅಲ್ಲಿ ಕೈ ನೋಡಿ, ಕಾಲು ಅಲ್ಲಾಡ್ತಾ ಇದೆ. ಅಲ್ಲ ಅಂತ ಅಂದ್ರಲ್ಲ, ಬಿಸ್ಲಿಗೆ ಮಲ್ಕೊಂಡ ಬಣ್ಣ ನಾವು ಕಾವತ್ ಮಾಡ್ಕೊಂಡ್ಬಿಟ್ಟು ಮಾಡ್ರಿ. ಅಣ್ಣ ದೋಸ್ತಿಗೋಸ್ಕರ ಅಷ್ಟೇ ಮಾಡಲ್ಲ, ದೋಸ್ತಿಗೋಸ್ಕರ. ಇನ್ನ ಮದುವೆ ಇಲ್ಲ ಇನ್ನ ಮದುವೆ ಇಲ್ಲ
ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ ಅವ್ನ್ ಜರ್ಕೆ ನನ್ ಮಕ್ಳು ಪಾಪ ನಮ್ಮ ಮುಡಿ ಕಾಯಾಗತ್ತಲ್ಲ ಪಾಪ ಒಂದೇ ಸತಿ ಹೋಗಿ ಹಾಕಿದ್ರ ಹೋಗೋಣ ಫ್ರೆಂಡ್ಸ್ ಇಲ್ಲಿ ಸ್ಕೂಲ್ ಮಕ್ಕಳು ಬರ್ತಾ ಇದ್ದಾರೆ ನೋಡಿ. ಸ್ಕೂಲ್ ಟೀಚರ್ಸ್ ಸರ್ ಮಕ್ಕಳು ನೋಡಿ, ಸ್ಕೂಲ್ ಮಕ್ಕಳು ಪ್ರೈಮರಿ ಸ್ಟೂಡೆಂಟ್ಸ್. ಟೀಚರ್ ನಮಸ್ತೆ. ನಮಸ್ತೆ ಟೀಚರ್. ಟೀಚರ್ ಯಾವರು ಸರ್? ಯಾವರು? ಕಾಚನಕಟ್ಟೆ. ಯಾವ ಡಿಸ್ಟ್ರಿಕ್ಟ್ ಸರ್? ಶಿವಮೊಗ್ಗ ಡಿಸ್ಟ್ರಿಕ್ಟಾ? ಇದೆ ಇಲ್ಲಿ ಫಸ್ಟ್ ಬಂದ್ರೆ ಇವಾಗ ಫಸ್ಟ್ ಇಲ್ಲಿಗೆ ಬಂದ್ರಾ? ಅದನ್ನು ಮುಖ್ಯಮಂತ್ರಿ ಬಂದ್ರಾ? ಓಕೆ ಸರ್. ಹಾಂ ಹೆಸರು ಫ್ರೆಂಡ್ಸ್ ಬ್ರದರ್ ನನ್ನ ಕಾಲ್ ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಬರ ಸಿಗ್ತಾ ಇದೆಲ್ಲ ಬ್ರೋ ಮಿಸ್ಟರ್ ಅಡ್ವೆಂಚರ್ 01. ಓಪನ್ ಕೊಡಿ. 01 MR ಅಂತ ಅಷ್ಟು ನೋಡ್ರಿ ಸಾಕು. ಇಲ್ಲಿ ಮಿಸ್ಟರ್ ಬೇಡ MR ಅಷ್ಟು ನೋಡಿ. ಇಲ್ಲೇ ನೋಡಿ ಚಿರತೆ ಮೇಲೆ ಇದೆ ನೋಡಿ 5. ಇಲ್ಲೇ ಇದೆಯಾ? ಕಾಣ್ತದೆ ಇಲ್ಲಿದೆ. ಹಾಂ ಇದೆ ಬ್ರೋ, ಇದೆ ಇದೆ ಚಾನಲ್. ಥ್ಯಾಂಕ್ಸ್ ಬ್ರೋ. ಅಂತಮ್ಮ ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರ, ಹಬ್ಬನು ಮಾಡ್ತಾರ, ಬೇಡ ಅನ್ಬಾರ್ದು ನಡಿ. ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಒಬ್ಬ ಬ್ರದರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರು. ತುಂಬ ಖುಷಿ ಆಯಿತು ನೋಡಿ. ಅಲ್ಲಿ ಕಾಣಿಸುತ್ತೆ ಚಿರತೆ ಕಾಣಿಸುತ್ತೆ ನೋಡಿ. ಕೊಡಿ ಕೊಡಿ ಈಗ ಅದನ್ನ ಬಿಟ್ಟು ಕೆಟ್ಟಣ ಮುಗೀತು. ಇವಾಗ ಅದನ್ನ ತಗೋ ಓಪನ್ ಮಾಡಿದ್ರೆ ಕೆಮ್ತಾವು. ಒಬ್ಬರನ್ನ ಬಿಡಲ್ಲ. ಕುರ್ಪಾಕದ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಓಪನ್ ಅಲ್ಲ, ಇಲ್ಲಿ ಇದ್ದವ್ರು ಯಾರು ಉಳಿಯಲ್ಲ. ಹಾಂ ಫ್ರೆಂಡ್ಸ್ ಟಿ ಶರ್ಟು, ಕ್ಯಾಲೆಂಡರ್, ಕ್ಯಾಪ್ ನೋಡಿ, ಟೈಗರ್ ಲಯನ್ ನೋಡಿ. ಫ್ರೆಂಡ್ಸ್ ಇಲ್ಲಿ ಹಾಕಿದ್ದಾರೆ ನೋಡಿ, ಸಫಾರಿಗೆ ಸ್ವಾಗತ, ಹುಲಿ ಸಿಂಹಧಾಮ. ನೋಡ್ಬೇಕಂದ್ರೆ ನೋಡಿ ಈ ಥರ ಎಲ್ಲ ಅಡ್ಡಾಡಿ ಸಿಗ್ತಾ ಇರ್ತವೆ. ಅಂದರೆ ವೆಹಿಕಲ್ಸಿಗೆ ಅಡ್ಡಾಡಿ ಸಿಗ್ತಾ ಇರ್ತವೆ ಫ್ರೆಂಡ್ಸ್. ನೋಡಿ ವೆಹಿಕಲ್ಸ್ ಇಲ್ಲಿ ನೋಡಿ, ವೆಹಿಕಲ್ಸ್ ಎಲ್ಲ ಇಲ್ಲೇ ಇದ್ದಾವೆ. ದ ವಿಸಿಟರಿ ಕೇರ್ ಯೂನಿಟ್. ಮೇಡಮ್ ಸಫಾರಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ? 6 ಕಿಲೋಮೀಟ್ರ್. ಅರ್ಧ ಗಂಟೆ ತಗೊತಾರ? ಸಫಾರಿಗೆ ಎಷ್ಟಿದೆ ಮೇಡಮ್ ಇಲ್ಲಿ ಫೀಸು? ಈ ಸಫಾರಿಗೆ ಎಷ್ಟಿದೆ? ಹಾಂ ಫ್ರೆಂಡ್ಸ್ ಫೈನಲಿ ಸಫಾರಿಗೆ ಹೋಗ್ತಾ ಇದ್ದೀವಿ ಇವಾಗ. ಫ್ರೆಂಡ್ಸ್ ಸಫಾರಿ ವಿಡಿಯೋ ನೀವು ನೋಡಬೇಕಾ? ಹಂಗಾದ್ರೆ ಪಾರ್ಟ್ 2 ಅಲ್ಲಿ ಸಫಾರಿ ವಿಡಿಯೋ ಬರುತ್ತೆ ಫ್ರೆಂಡ್ಸ್. ಕಾಡಲ್ಲಿ ಏನಾಗುತ್ತೆ, ಯಾರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಮತ್ತು ನೋಡ್ಬೋದು. ರೋಡಲ್ಲಿ ನಮಗೆ ಚಿರತೆಗಳು ಕಾಣ್ತವೆ ಫ್ರೆಂಡ್ಸ್. ಅದೇ ರೀತಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾವು ರೋಡಲ್ಲಿ ಹೋಗುವಾಗ ಸಿಂಹಗಳು ಕೂಡ ನಮಗೆ ಅಡ್ಡ ಸಿಗ್ತವೆ ಫ್ರೆಂಡ್ಸ್. ಈ ಥರ ನಾವು ತುಂಬ ಎಂಜಾಯ್ಮೆಂಟ್ ಮಾಡ್ಕೊತ ಹೋಗಿದ್ದೀವಿ. ಸಫಾರಿ ವಿಡಿಯೋ ಪಾರ್ಟ್ 2 ಅಲ್ಲಿ ಬರುತ್ತೆ. ಅದಕ್ಕಾಗಿ ಫ್ರೆಂಡ್ಸ್ ನೀವು ಚಾನಲ್ಗೆ ಮರದೆ ಸಬ್ಸ್ಕ್ರೈಬ್ ಆಗಿ ಪಾರ್ಟ್ 2 ವಿಡಿಯೋಗಾಗಿ ವೇಟ್ ಮಾಡ್ತಾ ಇರಿ ಫ್ರೆಂಡ್ಸ್, ಬರುತ್ತೆ. ಫ್ರೆಂಡ್ಸ್ ಫೈನಲಿ ಸಫಾರಿ ಕೂಡ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಇದು ಪಾರ್ಟ್ 2 ಅಲ್ಲಿ ಬರುತ್ತೆ ಸಫಾರಿ ವಿಡಿಯೋ ಬಂದುಬಿಟ್ಟು. ಪಾರ್ಟ್ 1 ನಾನು ಇಲ್ಲಿ ಒಳಗಡೆ ಹೋಗಿರೋ ತೋರಿಸ್ತೀನಿ. ಪಾರ್ಟ್ 2 ಅಲ್ಲಿ ಸಫಾರಿ ವಿಡಿಯೋ ನಿಮಗೆ ಹಾಕ್ತೀನಿ ಫ್ರೆಂಡ್ಸ್. ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವಾಗ ನಾವು ಎಕ್ಸಿಟ್ ಆಗೋಣ ಬನ್ನಿ ಫ್ರೆಂಡ್ಸ್. ಮೋಸ್ಟ್ಲಿ ಎಕ್ಸಿಟ್ ಈ ಕಡೆ ಇರಬೇಕು. ಬನ್ನಿ ಈ ಕಡೆಯಿಂದ ಹೋಗೋಣ. ಇನ್ನೂ ವಿಡಿಯೋ ಇದೆ ಫ್ರೆಂಡ್ಸ್. ಇವಾಗ ನಾನು ಸೀದಾ ಮನೆ ಕಡೆ ಹೋಗ್ಬೇಕು ಇವಾಗ. ಮತ್ತೆ ಫ್ರೀಯಾಗಿ ಯಾವುದಾದ್ರೂ ಗಾಡಿನ ಕೈ ಹಿಡ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಇನ್ನೂ ಊಟ ಮಾಡಿಲ್ಲ, ಮಾಡಬೇಕು. ಸಫಾರಿ ಮುಗಿಸೋ ಬಂದೆ ಒಂದು 1/2 ಅವರ್ ಆಗುತ್ತೆ. ಮಾತ್ರ ಲಯನ್ಸು, ಟೈಗರ್ಸು ಮಾತ್ರ ರೋಡಲ್ಲೇ ಇದು ಫ್ರೆಂಡ್ಸ್. ನಾನು ನಿಮಗೆ ಕ್ಲಿಯರಾಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಬಟ್ ಕ್ವಾಲಿಟಿ ಇಲ್ಲ. ಸೊ ಓಕೆ, ನಾನು ಕ್ಯಾಮ್ರಾ ತೊಗೊಂಡೋಗಿದ್ರೆ ಒಳ್ಳೆ ಕ್ವಾಲಿಟಿ ವಿಡಿಯೋ ಸಿಗ್ತಾಯಿತ್ತು. ಇರಲಿ ಫ್ರೆಂಡ್ಸ್, ಅದು ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಈ ವಿಡಿಯೋ ಆದಮೇಲೆ ಸಫಾರಿ ವಿಡಿಯೋ ನೆಕ್ಸ್ಟ್ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಪಾರ್ಟ್ 2 ಅಲ್ಲಿ ಬರುತ್ತೆ. ಎಲ್ಲರೂ ಕೂಡ ವಾಚ್ ಮಾಡಿ, ಯಾಕಂದರೆ ಸ್ವಲ್ಪ ಲೆಂತ್ ಆಗಿದೆ ವಿಡಿಯೋ ಬಂದುಬಿಟ್ಟು. ಹಂಗಾಗಿ
ಫ್ರೆಂಡ್ಸ್ ಟೈಮ್ ಆಗಿರೋದಕ್ಕೆ ನಾನು ರೋಡಲ್ಲಿ ಊಟ ಮಾಡ್ಕೊತಾ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಚೆನ್ನಾಗಿ ತಂಪು ವಾತಾವರಣ ಇದೆ, ಹಂಗಾಗಿ ಊಟ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಇದೆಲ್ಲ ಕ್ಲಿಯರಾಗಿ ಮುಗಿಸಾದ್ಮೇಲೆ ನಾನು ಹೊರಗೆ ಸಿಟಿ ಅಂತ ಸಿಗ್ತೀನಿ ಫ್ರೆಂಡ್ಸ್. ನಾನು ಆವಾಗಲೇ ಎಂಟ್ರೆನ್ಸಿಂದ ಹೋಗಿದ್ನಲ್ವಾ, ನಾನು ಆವಾಗಲೇ ನಿಮಗೆ ಈ ಕಡೆಯಿಂದ ರೋಡ್ ಬರಬೇಕಂತ, ಆವಾಗಲೇ ಆ ಕಡೆಯಿಂದ ರೋಡಲ್ಲಿ ಹೋದೆ, ಇವಾಗ ಈ ಕಡೆಯಿಂದ ರೋಡಲ್ಲಿ ಬರ್ತಿದೆ ಫ್ರೆಂಡ್ಸ್. ನಾನು ಇವಾಗ ಹೊರಗಡೆ ಬಂದೆ ಫ್ರೆಂಡ್ಸ್, ಇವಾಗ ರೋಡಲ್ಲಿ ಬಂದಿದ್ದೀನಿ. ಇವಾಗ ನಾನು ಮತ್ತೆ ಏನು ಮಾಡಬೇಕಪ್ಪ ಅಂತಂದರೆ ವೆಹಿಕಲ್ಸ್ಗೆ ಕೈ ಬಿಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ, ಇವಾಗ ವೆಹಿಕಲ್ಸ್ಗೆ ಕೈ ಬಿಡಬೇಕು. ಶಿವಮೊಗ್ಗ ಭದ್ರಾವತಿ ರೋಡಿಗೆ ಹೋಗ್ಬೇಕು. ನೋಡೋಣ ಯಾವೆಲ್ಲ ವೆಹಿಕಲ್ಸ್ ನಿಲ್ಲಿಸ್ತಾವಂತ ಜಸ್ಟ್ ಕೈ ಹೊಡ್ಕೋಣ ಫ್ರೆಂಡ್ಸ್. ಇಲ್ಲಿ ಸುತ್ತಮುತ್ತ ಅಂಗಡಿಗಳನ್ನ ನೋಡಿದ್ರೆ ಫ್ರೆಂಡ್ಸ್, ಯಾರು ತೊಗೋಬೇಕು ಯಾರು ಕುಡಿಬೇಕು ಅಂತ ಅನಿಸಿದೆ. ಬಟ್ ಏನಿಲ್ಲ ಫ್ರೆಂಡ್ಸ್, ಈ ಒಂದು ಚಾಲೆಂಜ್ ನಾನು ಫೇಲ್ ಆಗಿದ್ದೀನಿ ಅನ್ನೋದಕ್ಕಿಂತ ಬೇಜಾರು ಇದೆ ಫ್ರೆಂಡ್ಸ್. ಆದರೆ ಒಂದು ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದಲ್ವ ಅಂತ ಖುಷಿ ಇದೆ ಫ್ರೆಂಡ್ಸ್. ಭಾಳ ರಿಕ್ವೆಸ್ಟ್ ಮಾಡ್ತಾರೆ ಅದು ಇಲ್ಲಿ ಫ್ರೆಂಡ್ಸ್. ಇವಾಗ ವೆಹಿಕಲ್ಸ್ ಯಾವ್ದಾದ್ರು ಬರ್ತಾವಂತ ನೋಡೋಣ, ನಿಲ್ಲಿಸ್ತಾರೆ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ. ಬೈ ಚಾನ್ಸ್ ಬ್ರೋ ನಿಲ್ಲಿಸ್ಲಿಲ್ಲ ಫ್ರೆಂಡ್ಸ್, ಕೆಲವೊಬ್ರು ನಿಲ್ಲಿಸ್ತಾರೆ, ಕೆಲವೊಬ್ರು ನಿಲ್ಲಿಸಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಫ್ರೆಂಡ್ಸ್ ಯಾವುದೋ ಒಂದು ಟಾಟಾ ಸಿ ಬರ್ತಾ ಇದೆ, ಇನ್ನೊಂದ್ಸಲ ಟ್ರೈ ಮಾಡೋಣ. ಇವರು ನಿಲ್ಲಿಸ್ತಾರೆ ಇಲ್ವ ಅಂತ ನೋಡೋಣ. ತುಂಬ ಸ್ಪೀಡಾಗಿದೆ, ನೋಡೋಣ ಫ್ರೆಂಡ್ಸ್ ನಿಲ್ಲಿಸ್ತಾರೆ ಇಲ್ವಾ. ಬ್ರದರ್ 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 ಇಲ್ಲೇ ಶಿವಮೊಗ್ಗ ಫ್ರೆಂಡ್ಸ್. ಸ್ಟಾಪ್ ಮಾಡಿ ಸ್ಟಾಪ್ ಆಗಿದೆ ನೋಡಿ, ಸ್ಟಾಪ್ ಆಗಿದೆ ವೆಹಿಕಲ್ಲು. ಬ್ರೋ ಎಸ್ ಬ್ರೋ ಯಾವ ಬ್ರೋ ನನ್ನ ತೆಗಿಬೇಕು ಇಲ್ಲ ಬ್ರೋ, ಸ್ಪೇಸ್ ತೋರಿಸಲ್ಲ. ಯಾವ ಕಡೆ ಹೋಗ್ತಾರೆ ಭದ್ರಾವತಿ ರೋಡಾ? ಎಸ್, ಅಲ್ಲಿ ಭದ್ರಾವತಿ ರೋಡ್. ನಾನು ಅಲ್ಲಿಗೆ ಆ ಕಡೆಗೆ ಹೋಗೋದು. ಹಾಂ ಎಸ್. ಯಾವ ಕಡೆ? ನಾವು ಆ ಕಡೆ ಭದ್ರಾವತಿಯಿಂದ ಬಂದಿರೋದು, ಅದೇ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೆ. ಅಲ್ಲಿಂದ ಫ್ರೀಯಾಗಿ ಬಂದು ಇಲ್ಲಿ ಇದು ಬ್ಯಾಂಕ್ ಸರ್ಕಲ್ ಇದೆ, ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಎಲ್ಲ ಕ್ಲಿಯರಾಗಿ ತೋರಿಸ್ತಾ ಇದ್ದೆ ಮೇಡಮ್. ಹಾಂ, ಯಾವಾಗಿಂದ ಬರ್ತಿದ್ದೀರ? 2 ವರ್ಷ ಆಯ್ತು ಮೇಡಮ್. ನಿಮ್ಮದು ಯಾವ ಕಡೆ ನಮ್ದು ಬ್ರೋ? ನೀವು ಈ ಕಡೆ ನಾನು ಕ್ಯಾಪ್ಚರ್ ಫೇಸ್ ತೋರಿಸಲ್ಲ ಬ್ರೋ. ನಿಮ್ಮದು ಫೇಸ್ ತೋರಿಸ್ಬಾರ್ದು ಫ್ರೆಂಡ್ಸ್, ಹೌದು ಫೇಸ್ ತೋರಿಸ್ಬಾರ್ದು, ಯಾಕಂತ ಗೊತ್ತಿಲ್ಲ ಬ್ರೋ. ಫೇಸ್ ಏನು ತೋರಿಸಲ್ಲ. ಇಲ್ಲ, ಕೆಳಗಡೆ ಹಿಡ್ಕೊಂಡಿದ್ದೀನಿ, ಕಾಲು ಹಿಡ್ಕೊಂಡಿದ್ದೀನಿ ಅಷ್ಟೇ. ಡ್ರೈವಿಂಗ್ ವೀಲ್ ಹಿಡ್ಕೊಂಡಿದ್ದೀನಿ. ಯಾವ ಕಡೆಯಿಂದ ಬಂದ್ರಿ ಬ್ರೋ? ಸಿಕಾರಿಪುರನ, ನಮ್ಮ ಸೈಡು ರೋಡು. ಹಾಂ ಎಸ್ ಎಸ್. ಫ್ರೆಂಡ್ಸ್ ಫೈನಲಿ ಮತ್ತೊಂದು ಗಾಡಿ ಸಿಗ್ತವೆ ನಮಗೆ. ಇವಾಗ ಭದ್ರಾವತಿ ರೋಡಲ್ಲೇ, ಭದ್ರಾವತಿ ಬೈಪಾಸಿಗೆ ಹೋದ್ರೆ ಸಾಕು, ಆ ಕಡೆ ನಮಗೆ ಮತ್ತೆ ಬೇಜಾನ್ ವೆಹಿಕಲ್ಸ್ಗಳು ಸಿಗ್ತವೆ. ಮತ್ತು ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ರೆ ತುಂಬ ಕಿರಿಕಿರಿ ಇರ್ತದೆ ಫ್ರೆಂಡ್ಸ್. ಹಾಗಾಗಿ ಇವಾಗ ಭದ್ರಾವತಿ ರೋಡ್ಗೆ ಹೋದರೆ ಡೈರೆಕ್ಟಾಗಿ ಆ ಕಡೆ ನಾನು ಮತ್ತೆ ಬೇಗ ರೀಚ್ ಆಗ್ಬೋದು. ಹಾಂ ಬ್ರೋ, ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್, ಬಾಯ್ ಫ್ರೆಂಡ್ಸ್. ಇವಾಗ ಒಂದು ಡ್ರಾಪ್ ಸಿಕ್ತು, ಅಲ್ಲಿಂದ ಸೀದಾ ಭದ್ರಾವತಿ ರೋಡಿಗೆ ಡ್ರಾಪ್ ಸಿಕ್ತು. ಇವಾಗ ಡೈರೆಕ್ಟಾಗಿ ನಾನು ನೋಡಿ ಇಲ್ಲಿ ಬೇರೆ ವೆಹಿಕಲ್ಸ್ನ ಕೈ ಹೊಡ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗ ಅಲ್ಲಿಂದ ಇಲ್ಲಿ ಸಿಕ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾತಾಡಿದ್ರು ಬ್ರದರು, ಅವರು ಕೂಡ ಮುಸ್ಲಿಮ್ ಅಂತೆ. ಅವರು ಚೆನ್ನಾಗಿ ಮಾತಾಡಿದ್ರು, ಅವ್ರ ದೇವ್ರ ಬಗ್ಗೆ ಮಾತಾಡ್ತಾಯಿದ್ರು. ನಾನು ಕೂಡ ಚೆನ್ನಾಗಿ ನಮ್ಮ ದೇವ್ರ ಬಗ್ಗೆ ಕೇಳಿದ್ರು, ಹಿಂದೂ ದೇವ್ರ ಬಗ್ಗೆ ನಾನು ಮಾತಾಡಿದೆ. ಅದೆಲ್ಲ ಚೆನ್ನಾಗಿ ಮಾತಾಡಿದ್ವಿ. ಮತ್ತು ಯಾವ ಥರ ಟ್ರಾವೆಲಿಂಗ್ ಮಾಡಿದ್ರೆ ಏನು ಪ್ರತಿಯೊಂದು ಕೇಳಿದ್ರು. ಈ ಕಡೆ ಮಲೆನಾಡು ಸೈಡ್ ಹೋಗಿ ಅಲ್ಲಿ ಒಳ್ಳೊಳ್ಳೆ ಫಾಲ್ಸ್ ಎಲ್ಲ ಇದ್ದಾವೆ, ಅಲ್ಲಿ ಹೋಗಿ ಅಂತಂದರು. ಅದು ಕೂಡ ತುಂಬ ಖುಷಿ ಆಯಿತು ನನಗೆ. ಇವಾಗ ನಾನು ಆ ವೆಹಿಕಲ್ಸ್ಗೆ ಕೈ ಹೊಡ್ಕೊಂಡು ಮತ್ತೆ ಹೋಗ್ಬೇಕು ಫ್ರೆಂಡ್ಸ್. ನೋಡೋಣ ಯಾವ ನಿಲ್ಲಿಸ್ತಾವೆ ವೆಹಿಕಲ್ಸ್ ಅಂತ ಫ್ರೆಂಡ್ಸ್. ಇವಾಗ ಬೈಕ್ ಕೈ ಹೊಡೋಣ, ವೇಟ್ ಮಾಡೋಣ. ಓಕೆ ಇಲ್ಲೇ ಸೈಡಲ್ಲಿ ಹೋಗ್ತಾರಂತವ್ರು. ಇಲ್ಲೇ ಫ್ರೆಂಡ್ಸ್ ಲಾರಿ ಬಂತು, ನೋಡೋಣ ನಿಲ್ಲಿಸ್ತಾರ ಇಲ್ವೋ. ಸರ್ ಬ್ರದರ್ ಇಲ್ಲೇ ಬ್ರದರ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಪೂರ ಹೋಲ್ ಜರ್ಕೆ ನನ್ ಮಕ್ಳು ನಿಲ್ಲಿಸ್ತಿಲ್ಲ ಗುರು, ಯಾರು ನಿಲ್ಲಿಸ್ತಾರೆ ಗುರು? ಕೆಲವರು ಮಾತ್ರ ನಿಲ್ಲಿಸ್ತಾರೆ. ಎಲ್ಲರೂ ನಿಲ್ಲಿಸ್ಬೇಕಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ಲ, ಬೇರೆ ವೆಹಿಕಲ್ಸ್ಗೆ ಟ್ರೈ ಮಾಡೋಣ. ನಿಲ್ಲಿಸ್ತಿಲ್ಲ ಅಂದರೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮಾತಾಡುವಾಗ ತೊಂದಿಸ್ತೇನೆ ಗುರು, ಅದೇ ಒಂದು ಪ್ರಾಬ್ಲಮ್. ಏನಾದರೂ ಮಾತಾಡಬೇಕು ಅಂತ ಟೈಮ್ನಾಗೆ ಇರಲಿ ಬನ್ನಿ. ಒಂದು ಬೈಕ್ ಬಂತು ಫ್ರೆಂಡ್ಸ್, ಒಂದು ಬೈಕ್ ಬಂತು, ನೋಡೋಣ. ಬ್ರೋ ಭದ್ರಾವತಿ ಸ್ಪೆಟ್ ಗಿಟ್ ಹಾಕ್ಯಂದು ಭಾರಿ ಹೊಂಟಾನ ಗುರು. ಆದರೆ ಡ್ರಾಪ್ ಕೊಟ್ಟಿದ್ರೆ ಒಂದು ಒಳ್ಳೆ, ಅದೇನೋ ಅಂತಾರಲ್ಲ ಫ್ರೆಂಡ್ಸ್, ಡ್ರಾಪ್ ಕೊಟ್ಟಿದ್ರೆ ಒಂದು ಒಳ್ಳೆ ಮನಸ್ಸು. ನಮಗೂ ಸ್ವಲ್ಪ ಖುಷಿ ಆಗ್ತಾಯಿತ್ತು, ಮನಸ್ಸಿಗೆ ಸ್ವಲ್ಪ ಖುಷಿ ಆಗ್ತಾಯಿತ್ತು. ಡ್ರಾಪ್ ಕೊಡಲಿಲ್ಲ.
ಇರಲಿ, ಬೇರೆ ವೆಹಿಕಲ್ಸ್ ಟ್ರೈ ಮಾಡೋಣ. ಫ್ರೆಂಡ್ಸ್ ಫೈನಲಿ ಒಂದು ಡ್ರಾಪ್ ಸಿಕ್ತು ಇವಾಗ. ಸರ್ ಭದ್ರಾವತಿರು ಕ್ರಾಸ್ ಏನಿಸ್ತಾ? ಓಕೆ ಸರ್. ಫ್ರೆಂಡ್ಸ್ ಇಲ್ಲೇ ಕ್ರಾಸ್ ಫ್ರೆಂಡ್ಸ್ ಫೈನಲಿ ಇವಾಗ ಕ್ರಾಸಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಆ ಒಂದು ಕ್ರಾಸಿಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಾನು ಅಲ್ಲಿ ಡ್ರಾಪ್ನ ಕೇಳಬೇಕು ಇವಾಗ, ಯಾಕಂದರೆ ಇಲ್ಲಿ ಡ್ರಾಪ್ ಕೇಳಿದ್ರೆ ಸಿಗಲ್ಲ, ಮುಂದೆ ಹೋಗ್ಬೇಕಾಗುತ್ತೆ. ಬನ್ನಿ ಆ ಕಡೆ ಮುಂದೆ ಹೋಗೋಣ. ಫೈನಲಿ ಇವಾಗ ಈ ಒಂದು ರೂಟಿಂದನೇ ಇವಾಗ ನಾನು ಬೈಕಿಗೆ ಕೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾರು ನಿಲ್ಲಿಸ್ತಾರೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್, ಟ್ರೈ ಮಾಡೋಂಗೆ. ಬ್ರೋ ಬ್ರದರ್ ಡ್ರಾಪ್ ಇದೆಯಾ? ಓಕೆ ಬ್ರದರ್, ಇಲ್ಲೇ ಲೋಕಲ್ ಅಂತಂದರು. ಓಕೆ, ಇಲ್ಲಿ ಪರವಾಗಿಲ್ಲ. ಇವಾಗ ಬೇರೆ ಯಾವ್ದಾದ್ರು ವೆಹಿಕಲ್ಸ್ನ ಟ್ರೈ ಮಾಡೋಣ. ಬೈಕ್ ಬೇಕು ಮೇನ್ ಆಗಿ ಇವಾಗ, ಬೈಕ್ ಆದರೆ ಬೆಸ್ಟ್ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. ಯಾರು ಕೂಡ ಡ್ರಾಪ್ ಮಾಡಲ್ಲ ಗುರು. ಇವಾಗ ಅಲ್ಲಿ ಚೆನ್ನಾಗಿ ಹುಡುಗರು ಇರ್ತಾರಲ್ಲ, ಇವಾಗ ಹೆಂಗೆ ಹುಡುಗರು ಒಂದು 18 ವಯಸ್ಸು, 20, 21, 23, 25, 30 ವಯಸ್ಸು ಇರ್ತಾರಲ್ಲ, ಅವ್ರು ನಿಲ್ಲಿಸ್ತಾರೆ. ಜಾಸ್ತಿ ವಯಸ್ಸಾದವ್ರು ನಿಲ್ಸಂಗಿಲ್ಲ ಗುರು. ನಾನು ಭಾಳ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ಬೈಕ್ ಬರ್ತಾ ಇದೆ, ಕೈ ಮಾಡೋಣ. ಬ್ರದರ್ ಭದ್ರಾವತಿ ರೋಡು. ಬ್ರದರ್ ನಿಮ್ಮದು ಲೋಕಲ್ ಇದೆ ಶಿವಮೊಗ್ಗನಾ? ಥ್ಯಾಂಕ್ಸ್ ಬ್ರೋ. ಈ ಒಂದು ಚಾಲೆಂಜನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್. ನಂಗೆ ಸಖತ್ ಥ್ರಿಲ್ಲಿಂಗ್ ಸಿಕ್ತು ಮತ್ತು ಒಳ್ಳೆ ಮಜಾ ಸಿಕ್ತು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಮತ್ತು ಯಾವ ರೀತಿ ವೀಡಿಯೋ ಬೇಕು ಏನು ಅಂತ ಪ್ರತಿಯೊಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ಮತ್ತೆ ಒಂದು ಚಾಲೆಂಜಲ್ಲಿ ಬರ್ತೀನಿ ಫ್ರೆಂಡ್ಸ್. ಮತ್ತೆ ವೀಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ವೀಡಿಯೋನ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ. ಭೇಟಿಯಾಗೋಣ. ನಮಸ್ಕಾರ.